ಡೈರೆಕ್ಷನ್ ಅಷ್ಟು ಟೆನ್ಷನ್ ಕೆಲಸ ಯಾವುದೂ ಇಲ್ಲ. ಶ್ರೇಯಸ್ ಅವ್ರದೇ ಕತೆನಾ? ಇಲ್ಲ, ಫಸ್ಟ್ ದುಡ್ಡು ಬರಲಿ ಆಮೇಲೆ ಮಾಡ್ತೀವಿ ಅಂದ್ರೆ ಅದು ಆಗೋದೇ ಇಲ್ಲ. ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದಾರೆ, ಬಟ್ ಯಾಕೆ ರೀಚ್ ಹೋಗ್ತಾ ಇಲ್ಲ? ಯೂಟ್ಯೂಬ್ ಮೇನ್ ಪ್ಲಾಟ್ಫಾರ್ಮ್ ಅಲ್ವೇ ಅಲ್ಲ. ಇಷ್ಟು ಕಷ್ಟಪಟ್ಟಿದ್ದೀವಿ, ಏನಾದ್ರು ಬರ್ದು ಹೇಳಿ. ಮೇನ್ ಆಗಿರೋದು ಆಕ್ಟರ್ ಆಗ್ಬೇಕಂತ. ನನ್ನ ಹತ್ರ ಕತೆ ಇದೆ, ನಾನು ಆಕ್ಟ್ ಮಾಡ್ತೀನಿ ಅಂದ ತಕ್ಷಣ ನಾನು ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ. ಹಂಗೆ ಆ ಫೀಲ್ಡಲ್ಲಿ ಅವ್ರವ್ರಿಗೆ ಐಡಿಯಾ ಇರುವಂತಹ ಟೆಕ್ನಿಷಿಯನ್ಸ್ ಬೇಕಾಗ್ತಾರೆ. ನಾಳೆ ಶೂಟ್ ಅಂದ್ರೆ ಇವತ್ತು ಎಷ್ಟೋ ಜನ ಕೈ ಕೊಟ್ಟೋದು, ಲೈಟ್ ಹಿಡಿಯೋಕೆ ಒಬ್ಬರು ಇಲ್ಲ, ಎಡಿಟರ್ ಇದ್ದಾರೆ, ದುಡ್ಡಿಲ್ಲ. ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ನೋವಾಗ್ಲಿ ಹೇಳ್ಕೊಳಕ್ ಒಬ್ಬ ಬೇಕಾಗಿರುತ್ತೆ. ಅಂಡ್ ನಿನ್ಗೋಸ್ಕರದಲ್ಲಿ ತುಂಬಾ ಕಲ್ತಿದ್ದೀನಿ ನಾನು. ನೀನ್ ಆಕ್ಟ್ ಮಾಡು, ನಾನು ಡೈರೆಕ್ಟ್ ಮಾಡ್ತೀನಿ ಅಂತ. ಸರಿ ಅಂತ ಶುರು ಮಾಡಿದ್ವಿ. 2ನೇ ದಿನದಿಂದ ಫೋನ್ ಎತ್ತುತ್ತಿಲ್ಲ ಅವನು. ಅದಂತೂ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಾನು ನೆಕ್ಸ್ಟ್ ಏನ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸೃಷ್ಟಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಟಾಕ್ ಸಿನಿಮಾ, ಸ್ವಲ್ಪ ಪರ್ಸ್ನಲ್. ನಾನು ನಿಮ್ಮ ಪೃಥ್ವಿ ಗೌಡ್ ಶೆಟ್ಟಿ. ನಿನಗೋಸ್ಕರ ಅಂತ ಒಂದು ಶಾರ್ಟ್ ಮೂವಿ ರಿಲೀಸ್ ಆಗಿದೆ. ಒಂದು ಒಳ್ಳೆ ಪ್ರೇಮ ಕತೆ, ಯೂಸ್ಗೆಲ್ಲ ತುಂಬ ಬೇಗ ಕನೆಕ್ಟ್ ಆಗೋ ಒಂದು ಲವ್ ಸ್ಟೋರಿ ಇದು. ನಿನಗೋಸ್ಕರ ಚಿತ್ರದ ನಿರ್ದೇಶಕರು, ನಟರು ಆಗಿರುವಂಥ ಶ್ರೇಯಸ್ ಶೆಟ್ಟಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಈ ಪಾಡ್ಕಾಸ್ಟ್ಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಶ್ರೇಯಸ್, ನಮಸ್ಕಾರ. ನಮಸ್ತೆ. ನಮಸ್ಕಾರಕ್ಕೆ ನಮಸ್ಕಾರ, ನಮ್ಮ ಕನ್ನಡಿಗರ ಸಂಸ್ಕಾರ. ಓಕೆ, ಹೇಗೆ ಅನಿಸ್ತಾ ಇದೆ ಶ್ರೇಯಸ್? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲೂ ಹೋಗಿಲ್ಲ. ಓಕೆ, ಸೊ ಫಸ್ಟ್ ಟೈಮ್ ಹಾಗಾದ್ರೆ ಶೂಟ್ ಆದ್ಮೇಲೆ ಹುಬ್ಳಿಲಿ ನಾವೇ ನಮ್ಮ ಟೀಮೇ ಸುಮ್ಮನೆ ಪ್ರಮೋಷನ್ ಅಂತ ಮಾಡಿದ್ವಿ ಅಷ್ಟೇ, ಸಣ್ಣ ಪುಟ್ಟ. ಓಕೆ, ಬಟ್ ಈ ಥರ ಹೊರಗಡೆ ಹೋಗಿ ಮಾಡ್ತಾ ಇರೋದು ಫಸ್ಟ್ ಟೈಮ್. ಹೌದಾ? ಸೂಪರ್. ಜಗತ್ತಲ್ಲಿ ತುಂಬ ಪ್ರೊಫೆಷನ್ಗಳಿದ್ದಾವೆ, ತುಂಬ ಸಾಕಷ್ಟಿದ್ದಾವೆ. ವೈ ಸಿನಿಮಾ? ಸ್ಕೂಲಲ್ಲಿದ್ದಾಗ ಆಸೆ ಹುಡ್ಕೊಂತು. ಓಕೆ, ಸುಮ್ಮನೆ ಫ್ರೆಂಡ್ಸ್ ಕತೆ ಹೇಳೋದು ಹಿಂಗೆಲ್ಲ ಮಾಡ್ತಾ ಇದ್ದೆ. ಅಲ್ಲಿಂದ ಇಲ್ಲಿವರೆಗೂ ಅದೇ ಬಂದಿದೆ. ಸ್ಕೂಲಲ್ಲೇ ಶುರು ಮಾಡ್ಕೊಂಡಿದ್ದೆ ಅದೆಲ್ಲ. ಫಸ್ಟ್ ನಾನು 2 ಗಂಟೆ ಒಂದು ಶಾರ್ಟ್ ಫಿಲ್ಮ್ ಬರೆದು ಫೋನಲ್ಲಿ ಶೂಟ್ ಮಾಡಿದ್ವಿ. ಅರ್ಧಕ್ಕೆ ನಿಂತು 2 ಗಂಟೆ ಶಾರ್ಟ್ ಸಿನಿಮಾ, 2 hour ಸ್ಟೋರಿ. ಅದು ಸಿನಿಮಾ ಸ್ಟೋರಿನೇ. ಅವಾಗ ಶಾರ್ಟ್ ಫಿಲ್ಮ್ ಎಲ್ಲ ಅಷ್ಟು ಗೊತ್ತಿರಲಿಲ್ಲ. ಓಕೆ, ಸೊ ಶೂಟು ಹೋಗಿದ್ವಿ. ಬಟ್ ಕೆಲವೊಂದು ಇಶ್ಯೂ ಆಗಿ ಮಿಡ್ಲಲ್ಲಿ ನಿಂತೋಗ್ಬಿಡ್ತು. ಓಕೆ, ಅಂದರೆ ಈಗ ನಿಮಗೆ ಪ್ಲಾನ್ಸ್ ಇರೋದು ಡೈರೆಕ್ಟರ್ ಆಗಬೇಕು ಅಂತಾನೆ ಅಥವಾ ಆಕ್ಟರ್ ಆಗಬೇಕು ಅಂತಾನೆ? ಆಕ್ಟರ್ ಆಗ್ಬೇಕಂತಾನೆ ಮುಂಚೆಯಿಂದನೂ ಇದ್ದಿದ್ದು. ಮನೇಲಿ ಏನಾದ್ರು BCom ಮುಗಿಸು, ಅದಾದ್ಮೇಲೆ ನೀನು ಸಿನಿಮಾ. ಬಟ್ ಹುಬ್ಳಿಲಿ ಅಷ್ಟು ಸ್ಕೋಪ್ ಇಲ್ಲ ಸಿನಿಮಾ ಇಂಡಸ್ಟ್ರಿ, ಅಲ್ಲಿ ಏನೂ ಇಲ್ಲ. ಬಂದ್ರೆ ಬೆಂಗಳೂರಿಗೆ ಬರ್ಬೇಕು. ನಾಟಕನೂ ಎಲ್ಲ ಅಷ್ಟು ಸ್ವಲ್ಪ ಕಡಿಮೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಸೊ ಎಲ್ಲಿ ಹೋಗ್ಬೇಕು ಏನು ಗೊತ್ತಿರಲ್ಲ. 3 ವರ್ಷ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಡಿಸೈಡ್. ನಾನು ನನ್ನ ಫ್ರೆಂಡ್ಸ್ ಓಕೆ, ಸೂಪರ್. ಅವನೇನಂದ ನನಗೆ ಡೈರೆಕ್ಷನಲ್ಲಿ ಇಂಟ್ರೆಸ್ಟ್ ಇದೆ, ನೀನು ಆ್ಯಕ್ಟ್ ಮಾಡು, ನಾನು ಡೈರೆಕ್ಟ್ ಮಾಡ್ತೀನಿ ಅಂತ. ಸರಿ ಅಂತ ಶುರು ಮಾಡಿದ್ವಿ. 2ನೇ ದಿನದಿಂದ ಫೋನ್ ಎತ್ತುತ್ತಿಲ್ಲ ಅವನು. ಆಮೇಲೆ ಹಂಗೆ ವೈನ್ಸ್ ಥರ ಕತೆ ಹೊಳಿತು. ಸೊ ಅದು ಮಾಡಿಬಿಡೋಣ ಅಂತ ಮಾಡಿದ್ವಿ. ಆಮೇಲೆ ಇನ್ನೊಂದು ಬಂತು. ಹಂಗೆ ಮಾಡ್ತಾ ಮಾಡ್ತಾ ನನ್ನಲ್ಲೇ ಅದು ಹುಡ್ತಾ ಬಂತು. ಈ ಡೈರೆಕ್ಷನ್ ನನಗೆ ಮುಂಚೆನೂ ಇರಲಿಲ್ಲ. ಸೊ ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಯಾರ ಸಪೋರ್ಟ್ ಇಲ್ಲದೆ ಓಕೆ ಸಿಚುವೇಶನ್ ಅನ್ನ ಒಂದು ಡೈರೆಕ್ಟರ್ ಆಗಿ ಮಾಡ್ತು. ಬಟ್ ಗ್ರೇಟ್. ಮೇನ್ ಆಗಿರೋದು ಆಕ್ಟರ್ ಆಗ್ಬೇಕಂತಾನೆ ಡೈರೆಕ್ಷನ್ ಮಾಡ್ತೀನಿ. ಹಂಗೆ. ಸೊ ಆಕ್ಟರ್ ಆಗಿ ಯಾವ ಥರ ಇದೆ ಪ್ರಿಪ್ರೇಷನ್ಸು ಶ್ರೇಯಸ್ ಶೆಟ್ಟಿದು? ಆಕ್ಟರ್ ಆಗಿ ಇದೆ ಅಂದರೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡೋದೇ ಒಂದು ಅದಕ್ಕೋಸ್ಕರ. ನನ್ನಲ್ಲಿ ಏನು, ಈಗ ನಾನು ಇಷ್ಟೇ ಜೀವನ ಅಂತ ಒಂದು ಸೀರೀಸ್ ಮಾಡಿದೆ. ಅದು ಒಂದು 5 to 10 minutes ಒನ್ ಟೇಕು. ಅದು ಒಂದಿನ ಮನೇಲಿ ಕೂತಾಗ ಹಂಗೆ ಒಂದು ಬಂತು. ಇನ್ ಕೇಸ್ ನಾಳೆ ಒಂದು ಆಪರ್ಚುನಿಟಿ ಸಿಕ್ಕರೆ ಅವ್ರು 1-2 ಪೇಜ್ ಸ್ಕ್ರಿಪ್ಟ್ ಕೊಟ್ಟರೆ ನಂಗೆ ಮಾಡೋಕ್ಕಾಗತ್ತಾ? ಓಕೆ. ಸೊ ನಾನೇ ಬರ್ಕೊಂಡೆ ಇಷ್ಟೇ ಜೀವನ ಅಂದ್ಬಾರ್ದು, ಒಂದು ಪ್ರಾಬ್ಲಮ್ ಬಗ್ಗೆ ದೇವ್ರ ಹತ್ರ ಹೇಳ್ಕೊಳೋ ಒಂದು ಕಾನ್ಸೆಪ್ಟ್. ಓಕೆ. ಸೊ ಆ ಥರ ನನ್ನನ್ನು ನಾನು ಹೆಂಗೆ ಇಂಪ್ರೂವ್ ಮಾಡ್ಕೋಬಹುದು. ಈಗ ನಿನಗೋಸ್ಕರದಲ್ಲಿ ಕಂಪ್ಲೀಟ್ ಒಂದು ಇಂಟ್ರೋವರ್ಟ್ ಕ್ಯಾರೆಕ್ಟ್ರು, ಇದಕ್ಕಿಂತ ಮುಂಚೆ ಶಕುಂತಲ ಅಂತ ಮಾಡಿದ್ದು ಅದು ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟ್ರು. ಸೊ ನನ್ನನ್ನು ನಾನು ಹೆಂಗೆ ಡೆವಲಪ್ ಮಾಡ್ಕೋಬಹುದು. ಇದರಲ್ಲಿ ನನಗೆ ಭಯ ಇದ್ದಿದ್ದೇನೆಂದ್ರೆ ಅಳೋ ಸೀನ್ ಇದೆ. ನನಗೆ ಭಯ, ನಾನು ಈಗ ಮಿರರ್ ಮುಂದೆ ಮಾಡ್ತಾ ಇರ್ತೇನೋ, ಚೆನ್ನಾಗಿ ಬರ್ತಾ ಇಲ್ಲ, ಹೆಂಗೆ ಮಾಡ್ತೀನೋ. ಓಕೆ, ಪುಣ್ಯಕ್ಕೆ ಚೆನ್ನಾಗಿ ಬಂತು. ನನಗೆ ಶಾಕ್ ಇಲ್ಲ. ಆ್ಯಕ್ಚುಲಿ ನನಗೆ ಪರ್ಸ್ನಲ್ ಆಗಿ ಅನಿಸಿದ್ದು, ನಾನು ನೋಡಬೇಕಾದ್ರೆ ಅನಿಸಿದ್ದು, ಅದು ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ಕೊಂಡು ಹೊರಟೋಗಿದ್ದೀರಾ. ಡೈರೆಕ್ಷನ್ ಆಮೇಲೆ ಬರ್ತೀನಿ, ಬಟ್ ಆ್ಯಕ್ಟರ್ ಶ್ರೇಯಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ಕೊಂಡು ಹೊರಟೋಗಿದ್ದೀರಾ. ಆಗಲೇ ನಮ್ಮ ಫ್ರೆಂಡ್ ಮಾತಾಡ್ತಾ ಇದ್ರು ನಿಮ್ಮ ಹತ್ರ, ಅಂದರೆ ಎಮೋಷನ್ಸ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದು, ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ಕೊಂಡು ಹೊರಟೋಗಿದ್ದೀರಾ. ಸೊ ಡೈರೆಕ್ಷನ್ ಅಂತ ಬಂದಾಗ ಅದಕ್ಕೆ ಹೇಗಿತ್ತು ಪ್ರಿಪ್ರೇಷನ್ಸ್ ಎಲ್ಲ? ಡೈರೆಕ್ಷನ್ನೇ ಮೇನ್. ಆ್ಯಕ್ಟಿಂಗ್ ಅನ್ನೋದು ನಾವು ಪ್ರಿಪೇರ್ ಆಗಲ್ಲ. ಸ್ಕ್ರಿಪ್ಟ್ ಬರೆಯುವಾಗ ಡೈಲಾಗ್ಸ್ ತಲೆ ಇರುತ್ತೆ, ಸ್ಪಾಟ್ ಹೋಗಿ ಅಲ್ಲೇ ಬಾಯಾಟ್ ಹೊಡೆದು. ಸೊ ಆ್ಯಕ್ಟಿಂಗ್ ಈಗ ಡೈರೆಕ್ಷನ್ ಬಂದಾಗಿಂದ ಹೆಂಗಾಗ್ಬಿಟ್ಟಿದೆ ಅಂದರೆ ಆ್ಯಕ್ಟಿಂಗ್ ಸೈಡೇ ಇರುತ್ತೆ. ಯಾಕಂದ್ರೆ ಡೈರೆಕ್ಷನ್ ಅಷ್ಟು ಟೆನ್ಷನ್ ಕೆಲಸ ಯಾವುದೂ ಇಲ್ಲ. ಹೌದು. ಸೊ ಅದೇ ಬೆಳಿಗ್ಗೆ ನೈಟು ನಾಳೆ ಹೆಂಗಾಗುತ್ತೋ, ತಲೆಯಲ್ಲಿ ತೆಗಿತೀವೋ ಇಲ್ವೋ, ಯಾಕಂದರೆ ನಮಗೆ ಟೈಮ್ ಇರಲ್ಲ, ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕಂತ ಇರುತ್ತೆ. ಆ್ಯಂಡ್ ಲೊಕೇಶನ್ಸ್ ಎಲ್ಲ ಆಗ್ಬಿಡುತ್ತೆ. ಓಕೆ, ಅನ್ಕೊಂಡಾಗ ಸಿನಿಮಾ ಬಂದಿದೆ, ಬಟ್ ನನ್ನ ಪ್ರಕಾರ ಇನ್ನೂ ಅಂದ್ರೆ ನನ್ನ ಬೆಸ್ಟ್ ಅಲ್ಲ. ಓಕೆ, ನನ್ಗೆ ಇಲ್ಲೇನಿತ್ತು ಅದು ಪೂರ್ತಿ ತೆಗಿಯಕ್ಕಾಗಿಲ್ಲ. ಲ್ಯಾಕ್ ಆಫ್ ಬಜೆಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು.
ಬಟ್ ನನ್ ಬೆಸ್ಟ್ ಅಲ್ಲ ಅದು, ಓಕೆ ಅದಂತೂ ಗೊತ್ತು. ಓಕೆ, ಎಷ್ಟು ಸಾಧ್ಯ ಅಷ್ಟು ರೀಚ್ ಮಾಡಿದ್ದೀರಾ, ಅಚೀವ್ ಮಾಡ್ಕೊಂಡಿದ್ದೀರಾ. ಟೈಮ್ ಇಶ್ಯೂ ಇಂದ ಎಷ್ಟೋ ಶಾರ್ಟ್ಸ್ ತೆಗ್ದೆ ನಾವು ಬಿಡುವಂಗಾಯ್ತು, ಎಷ್ಟೋ ಸೀನ್ಸ್ ತೆಗ್ದಿದ್ದೀನಿ, ಕ್ಯಾನ್ಸಲ್ ಮಾಡ್ಬೇಕಾಯ್ತು. ಓಕೆ, ಇನ್ನೂ ಬೆಟರ್ ತೆಗಿಬೇಕಂದೆಲ್ಲ ಇಲ್ಲ, ಬೇಡ ಟೈಮ್ ಇಶ್ಯೂ ಆಗುತ್ತೆ ಮತ್ತೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಸೊ ಆ ಒಂದು ರೀಸನ್ ಇಂದ ಎಷ್ಟೋ ಕಾಂಪ್ರೂವ್ ಮಾಡಿ ಆ ಔಟ್ಪುಟ್ ತೆಗ್ದಿದ್ವಿ. ಓಕೆ. ಇಲ್ಲ ಇನ್ನೂ ಬೆಸ್ಟ್ ತೆಗಿಬೋದಿತ್ತು ಅಂತ. ನಿನಗೋಸ್ಕರ ಅಂತಾನೆ ಟೈಟಲ್ ಯಾಕೆ? ಇನ್ನೊಂದ್ಸರಿ ಯಾಕೆ ಬಂತು, ಮುಂಚೆ ಇದ್ದಿದ್ದು ಲವ್ ಸ್ಟೋರಿ ಅಂತ ಇದು. ಓಕೆ. ಇಷ್ಟು ಶಕುಂತಲಾ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ 2 years ಬ್ಯಾಕ್. ಹೌದು, ನೋಡಿದ್ದೀನಿ ಅದು ನಾನು. ಆ ಶಾರ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿದ್ದಿಲ್ಲ, ಅವಾಗ ಅನೌನ್ಸ್ ಮಾಡಿದ್ದೆ ನಾನು. ಅವಾಗಲೇ ರೆಡಿ ಇತ್ತು ಕತೆ, ಲವ್ ಸ್ಟೋರಿ ಅಂತ ಅನೌನ್ಸ್ ಮಾಡಿದ್ದೆ. ಅವಾಗ ಅದಿನ್ನೂ ರಿಲೀಸ್, ಶಕುಂತಲಾ ರಿಲೀಸ್ ಆಗಿ 1 month ಆದ್ಮೇಲೆ ಈ ಶೂಟ್ ಹೋಗ್ಬೇಕಾಗಿತ್ತು, ಬಟ್ ರೀಸನ್ಸ್ ಇಂದ ಹೋಗೋಕ್ಕಾಗಿಲ್ಲ. ಓಕೆ, ಏನೋ ಗೊತ್ತಿಲ್ಲ, ಹಂಗೆ ಬರಿತಾ ನಿನಗೋಸ್ಕರ ಅಂತ ಬಿಟ್ಬಿಡ್ತು. ಅದು ಅಷ್ಟು ನೆನಪಿಲ್ಲ. ಸರಿ ಇರಲಿ. ಆ್ಯಂಡ್ ಮೇಜರಾಗಿ ಸಿನಿಮಾ ಒಂದು ಕಡೆ, ಶಾರ್ಟ್ ಮೂವಿ ಒಂದು ಕಡೆ ಕುತ್ಕೊಂಡು ನೋಡೋಕೆ ಸ್ಟಾರ್ಟ್ ಮಾಡಿದಾಗ ಅದೇನು ಅಷ್ಟೊಂದು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ, ಆ ಕಡೆ ಈ ಕಡೆ ಫ್ಲಕ್ಚುಯೇಟ್ ಮಾಡಲ್ಲ, ನಮ್ಮನ್ನ ನೋಡ್ಸ್ಕೊಳ್ಳುತ್ತೆ ಸಿನಿಮಾ. ಬಟ್ ಅದ್ರ ಜೊತೆಗೆ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ನಿಮ್ಮ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬಂದಿದೆ ಈ ಸತಿ. ನಾನು ಸ್ಟನ್ನಿಂಗ್ ಬ್ರದರ್ಸ್ ಅಂತ 2 ವರ್ಷದಿಂದ ಅವ್ರ ಜೊತೆನೇ. ಫಸ್ಟ್ ಟೈಮ್ ನಾನು ಒಂದು ಲವ್ ಸ್ಟೋರಿ ಮಾಡಿದ್ದು, ಮುಂಚೆಯಿಂದನೂ ಲವ್ ಸ್ಟೋರಿ ಮಾಡ್ಬೇಕಂತಿದ್ದು, ಬಟ್ ಒಂದು ಒಳ್ಳೆ ಕತೆ ಬರೋರ್ಗು ಲವ್ ಸ್ಟೋರಿ ಬೇಡ ಅಂತ. ಇವರಲ್ಲಿ ಹುಬ್ಳಿಲೇ ಇರೋದಾ? ಎಲ್ಲ ಹುಬ್ಳಿಯವ್ರೆ, ಚೆನ್ನಾಗಿ ಬರುತ್ತೆ. ಸೊ ಅವ್ರಿಗೆ ಅದೇ ಹೇಳಿದ್ದೆ, ಲವ್ ಸ್ಟೋರಿ ಆದ್ರಿಂದ ಎಮೋಷನ್ಸ್ ತುಂಬಾ ಇರುತ್ತೆ. ಮತ್ತೆ ಈ ಸತಿ ಕೂತ್ಕೊಂಡು ಮಾಡ್ಸಿರೋದು. ಮಿಡ್ನಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಶೂಟ್ ಆದ್ಮೇಲೆ ನಾನು ಇಲ್ಲಿ ಕೆಲಸ ಇತ್ತು, ಬೆಂಗಳೂರಿಗೆ ಬಂದೆ, ಅವ್ರು ಅಲ್ಲಿ BGM ಮಾಡಿ ನಂಗೆ ಫೋನಲ್ಲಿ ಕಳ್ಸೋರು, ಅದು ಕ್ಲಾರಿಟಿ ಸಿಗ್ತಾ ಇದು ಆ್ಯಕ್ಚುಲಿ ಇದೊಂದು ಪರ್ಸನಲ್ ಕ್ವಶನ್. ಇದು ಮ್ಯೂಸಿಕ್ ಡೈರೆಕ್ಟರ್ ಏನಾದರೂ ಬೇರೆ ಡಿಸ್ಟಿಕ್ಕಲ್ಲಿ ಇದ್ದು ನಾವೊಂದು ಬೇರೆ ಕಡೆ ಇದ್ದು ಇದು ಮಾಡೋದಿದೆಯಲ್ಲ, ಇದೊಂದು ಜರ್ನಿ ಇದೆಯಲ್ಲ, ಇದೆಷ್ಟು ಡಿಫಿಕಲ್ಟ್ ಆಗುತ್ತೆ ಸಿನಿಮಾಗೆ? ತುಂಬ ಆಗುತ್ತೆ. ನಾನು ಅದೇ ಹೇಳಿದೆ, ಅವ್ರು ಅಲ್ಲಿಂದ BGM ಕಳ್ಸೋದ, ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಫೋನಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಕೇಳಿಸಲ್ಲ. ಹೌದು, ಅವ್ರು ನನಗೆ ವಿಡಿಯೋ ಮಾಡಿ ಕಳಿಸಿದಾಗ ನಾನು ಇಯರ್ಫೋನ್ ಹಾಕೊಂಡು ಕೇಳಿದಾಗ ಕೆಲವೊಂದು ಕಡಿಮೆ ಗೊತ್ತಾಗಲ್ಲ, ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ. ಹೌದು, ಏನಕ್ಕೆ ಈ ಮಾತು ಕೇಳಿದೆ ಅಂತ, ಈ ಶೋಷಣೆಗೆ ನಾವು ಕೂಡ ಒಳಗಾಗಿರೋರ ಇಲ್ಲಿ. ಹಂಗಾಗಿ ತುಂಬಾ ಕಷ್ಟ, ಯಾಕಂದ್ರೆ 2 ನಿಮಿಷದ ಸೀನ್ಗೂ ಅಥವಾ 1 ನಿಮಿಷದ ಸೀನ್ಗೂ 1 ವಾರ ಹೋಗ್ಬಿಡುತ್ತೆ. ಆಮೇಲೆ ಒಂದಿನ ನಾನು ಫೋನ್ ಮಾಡಿದೆ, ಇಲ್ಲ ಇದು ವರ್ಕ್ ಆಗ್ತಾ ಇಲ್ಲ, ನಾನು ಹುಬ್ಳಿಗೆ ಬಂದ್ಬಿಡ್ತೀನಿ, ಒಟ್ಟಿಗೆ ಕುತ್ಕೊಂಡು ಮಾಡೋಣ ಅಂತ. ಹುಬ್ಳಿಗೆ ಬಂದ್ಮೇಲೆ ಒಂದು ತಿಂಗಳು ತೊಗೊಂಡು ದಿನ ಬೆಳಿಗ್ಗೆ 10 ಗಂಟೆ ಕುತ್ಕೊಂಡ್ರೆ ಸಾಯಂಕಾಲ 6 ಗಂಟೆವರೆಗೂ ಕಂಟಿನ್ಯೂ BGM ಹೊಡಿತಾ ಸಖತ್ತಾಗಿ ಹೋಗ್ತಾ ಇದೆ. ಟೀಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಟೀಮು ಈಗ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಈಗ ನನ್ನ ಹತ್ರ ಕತೆ ಇದೆ, ನಾನು ಆ್ಯಕ್ಟ್ ಮಾಡ್ತೀನಿ ಅಂದ ತಕ್ಷಣ ನಾನು ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ. ಹಂಗೆ ಆ ಫೀಲ್ಡಲ್ಲಿ ಅವ್ರವ್ರಿಗೆ ಐಡಿಯಾ ಇರುವಂಥ ಟೆಕ್ನಿಷಿಯನ್ಸ್ ಬೇಕಾಗ್ತಾರೆ. ಮತ್ತು ಈ ಫೀಲ್ಡ್ ಹೆಂಗಂತಂದರೆ, ಈಗ ನಾವು ಒಂದು ಟೀಮ್ ಸೇರಿ ಫಿಲ್ಮ್ ಮಾಡಿದ್ವು ಅಂದರೆ ಡೈರೆಕ್ಟ್ರು ಆ್ಯಕ್ಟ್ರು ನಾನು ಒಬ್ಬನೇ ಬೆಳೆಯಲ್ಲ. ಸಿನಿಮಾಟೋಗ್ರಫಿ ಈಗ ನೀವೇ ಮ್ಯೂಸಿಕ್ ಚೆನ್ನಾಗಿದೆ ಅವ್ರು ಗುರ್ತಾಡಿದ್ರಿ. ಹೌದು. ಸೊ ಈ ಥರ ಎಲ್ಲರೂ ಬೆಳಿಬೋದು. ಸೊ ನನ್ನ ಇದೇನಂತಂದ್ರೆ ಎಲ್ಲರೂ ಒಟ್ಟಿಗೆ ಬರೋಣ, ಎಲ್ಲ ದುಡ್ಡು ಬೇಡ. ಒಂದು ವರ್ಷ 2 ವರ್ಷ ದುಡ್ಡಿಲ್ಲದೆ ಎಲ್ಲರೂ ಕಷ್ಟಪಡೋಣ. ಆ ಸೈಕಲ್ ಹೊಡಿಲೇಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ, ಯಾವುದೋ ಒಂದು ಕ್ಲಿಕ್ ಆಗ್ಬಿಡುತ್ತೆ. ಹೌದು, ಎಲ್ಲರೂ ಬೆಳೆದ್ಬಿಡ್ತೀವಿ. ಈಗ ಒಂದ್ಸತಿ ಟೀಮ್ ಅಂದಮೇಲೆ ಹೌದು, ಶಾರ್ಟ್ ಫಿಲ್ಮೋ ಸಿನಿಮಾನೋ ಟೀಮ್ ಆಗಿನೇ ನಾವು ಮುಂದೆ. ಈಗ ರಕ್ಷಿತ್ ಶೆಟ್ಟಿ ತುಂಬಾ ಟೀಮ್ಸ್ಗಳು ಅದೇ ತಾನೇ ಆಗಿರೋದು. ಈಗ ನೆನ್ನೆಗೆ 12 years ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ರಿಲೀಸ್ ಆಗಿ ಈ ವೀಕಲ್ಲಿ 12 years ಕಂಪ್ಲೀಟ್ ಆಯಿತು. ಏನೂ ಇಲ್ಲ, ಸ್ಕ್ರ್ಯಾಚಿಂದ ಸ್ಟಾರ್ಟ್ ಆಗಿರೋ ಒಂದು ಪ್ಲ್ಯಾನ್ ಅದು ಒಂದು ಶಾರ್ಟ್ ಮೂವಿಯಿಂದ ಸ್ಟಾರ್ಟ್ ಆಗಿರೋ ಪ್ಲ್ಯಾನು. ಅದೇ ನಮ್ಗೊಂದು ದೊಡ್ಡ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಸಿನಿಮಾಗಳನ್ನ ಮಾಡೋದಕ್ಕಾಗಲಿ ಶಾರ್ಟ್ ಮೂವಿ ಮಾಡ್ಕೊಂಡು ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡು ಹೋಗೋದಕ್ಕೆ. ಅದರಿಂದ ಕಲಿಯೋದು ಎಷ್ಟಿದೆ? ತುಂಬ ಕಳೆಯೋದಿರುತ್ತೆ. ಅವ್ರ ಥರ ನಾವು ಹೋಗ್ಬೇಕು ಅಂತ ಆಸೆ ಅಲ್ಲ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ, ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಏನಕ್ಕೆ ಈ ಮಾತು ಕೇಳಿದೆ ಅಂದರೆ, ಯಾರನ್ನ ಇವತ್ತು ನಾವು ಮಾತಾಡ್ಸಿದ್ರು ಸಿನಿಮಾ ರಂಗದಲ್ಲಿ, ಯಾರು ಹೊಸಬ್ರನ್ನ ನಾವು ಮಾತಾಡಿಸಿದಾಗ್ಲೂ ಅವ್ರ ತಲೆಯಲ್ಲಿ ಹೊಂದಿರುತ್ತೆ, ನಾವು ಶೆಟ್ಟೀಸ್ ಗ್ರೂಪ್ಗೆ ಹೆಂಗಾದ್ರು ಹೋಗ್ಬಿಟ್ಟು ಜಾಯ್ನ್ ಆಗಿಬಿಡ್ಬೇಕಲ್ಲ, ನನ್ನ ಹೆಸರು ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ಲಾ, ಹಂಗೆ ಮಾಡ್ಕೊಂಡು ಹೋದ್ರೆ ಸೇರಿಸ್ಕೊಂಡು, ಈ ಥರ ಎಲ್ಲನೂ ಮಾತುಗಳು ನೋಡ್ತಿರ್ತೀವಲ್ಲ ಜನರಲ್ ಆಗಿ. ಈಸಿ ಇಲ್ಲ ಅದು. ಹೌದು, ಇಲ್ಲ ಅದು ಕಷ್ಟನೇ ಇದೆ. ಈಗ ನಮ್ಗೆ ಗೊತ್ತಿದ್ದವರು ಎಷ್ಟೋ ಜನ ಟ್ರೈ ಮಾಡಿ ಆಗಲ್ಲ. ಆ್ಯಂಡ್ ಅವರು ಕಷ್ಟಪಟ್ಟೆ ಇಲ್ಲಿವರೆಗೂ ಬಂದಿದ್ದಾರೆ. ಮೇಯ್ನ್ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮ್ಮ ಹತ್ರ ಏನಾದ್ರು ನಿಮ್ಮ ಒಳಗಡೆ ಏನಾದ್ರು ಟ್ಯಾಲೆಂಟ್ ಇದೆಯಾ, ಬದುಕೊಂತೀರಾ, ಉಳ್ಕೊಂತೀರಾ. ನಿಮ್ಗೆ ಅದೇ ತಂಡ ಬೇಕು, ಇದೇ ತಂಡ ಬೇಕು ಅಂತೀರ, ನಿಮ್ಮ ತಂಡ ಹುಟ್ಟಾಕೊಂಡು ನೀವು ನಿಂತ್ಕೊಂತೀರಾ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ತಂಡದಲ್ಲಿ ಹೋದ್ರೂ ಕೂಡ ನಿಮ್ಗೆ ಸಿಗೋ ವ್ಯಾಲ್ಯೂ ಅಷ್ಟೇ ಇರುತ್ತೆ. ಏನೇ ಇನ್ಫ್ಲುಯೆನ್ಸಲ್ಲಿ ಹೋದ್ರು ಮತ್ತೊಂದು ನಮ್ಮ ತಂಡನೇ ಮುಂದೆ ಹೋಗೋದು ಅದೇ ಬೆಸ್ಟ್. ಎಸ್, ಎಕ್ಸಾಕ್ಟ್ಲಿ. ಬೇರೆ ಎಲ್ಲೋ ಹೋಗಿ ಸರ್. ಹೌದು. ಓಕೆ, ಬ್ಯಾಕ್ ಟು ನಿನಗೋಸ್ಕರ ಅಂತ ಬಂದರೆ, ಪಾಂಡು ಕ್ಯಾರೆಕ್ಟರ್ ನನಗೆ ತುಂಬ ಇದಾಗಿದೆ. ಯಾಕಂದ್ರೆ ನಮ್ಮ ಎಲ್ಲರ ಲೈಫಲ್ಲೂ ಒಬ್ಬ ಪಾಂಡು ಇದ್ದೇ ಇರ್ತಾರೆ, ನಿಜ ಅಲ್ವಾ? ಎಲ್ಲರೂ ಪಾತ್ರದ ಲೈಫಲ್ಲೂ ಪಾಂಡು ಅನ್ನೋ ಇದ್ದೇ ಇರುತ್ತೆ. ಎಷ್ಟು ಮುಖ್ಯ ಆಗ್ತಾನೆ ಪಾಂಡು ಅನ್ನೋನು ಒಬ್ಬ ಫ್ರೆಂಡ್ಗೆ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಏನೇ ಪ್ರಾಬ್ಲಮ್ ಆಗಲಿ, ಖುಷಿ ಆಗಲಿ, ನೋವಾಗಲಿ, ಹೇಳ್ಕೊಳಕ್ಕೆ ಒಬ್ಬ ಬೇಕಾಗಿರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಅದು ಫ್ರೆಂಡೇ. ಹೌದು, ಫ್ಯಾಮಿಲಿ ಓಕೆ, ಮನೆ ಓಕೆ, ಬಟ್ ಫ್ರೆಂಡ್ ಹತ್ರ ಹೇಳ್ಕೊಳ್ಳೋದು ಮನೇಲಿ ಹೇಳ್ಕೊಳಕ್ಕಾಗಲ್ಲ ಒಂದೊಂದ್ಸತಿ. ಸೊ ಅದನ್ನ ಹಿಡ್ಕೊಂಡು ಒಬ್ಬ ಫ್ರೆಂಡ್ ಕ್ಯಾರೆಕ್ಟರ್ ಬರೆದಿದ್ದು ಪಾಂಡು ಅಂತ. ಓಕೆ.
ಪಾಂಡುನೆ ಅಂತ ಯಾಕೆ ಬಂತು ಹೆಸರು? ಅದೇನು ಸುಮ್ಮನೆ ಒಂದು ರೈಮಿಂಗ್ ಫನ್ ಆಗಿರುತ್ತೆ ಅಂತ ಅಷ್ಟೇ, ಓಕೆ. ಬೇರೆ ಏನಿಲ್ಲ. ಶೂಟ್ ಎಲ್ಲ ಹೇಗೆ ನಡೀತಾ ಇತ್ತು? ತುಂಬ ಸೀರಿಯಸ್ ಆಗಿ ಹೋಗೋದಾ, ಇಲ್ಲಾಂದ್ರೆ ಲೈಕ್ ಆಲ್ಮೋಸ್ಟ್ ಫನ್ ಮಾಡ್ಕೊಂಡು ಮಾಡಿದ್ರೆ ಹೇಗೆ? ನಂದ್ರಲ್ಲಿ ಅಂದ್ರೆ ಅದೇ ಟೈಮ್ ಅಭಾವ ಇರುತ್ತಲ್ಲ, ನನ್ಗೆ ಆ ಪ್ರೆಷರ್ ಇರುತ್ತೆ. ಈಗ ನಾನೇ ಎಲ್ಲ ನೋಡ್ಕೋಬೇಕು, 5 ದಿನದಲ್ಲಿ ಮುಗಿಸ್ಬೇಕು ಅಂದಾಗ ಓಕೆ ನನ್ಗೆ ಟೆನ್ಷನ್ ಇರುತ್ತೆ, ಬೇರೆಯವ್ರು ಮಜಾ ಮಾಡ್ತಾ ಇರುತ್ತೆ. ಓಕೆ. ಬಟ್ ನನಗೆ ಮುಗಿಸಿಲ್ಲ ಅಂದ್ರೆ ನನಗೆ ಎಫೆಕ್ಟ್ ಆಗುತ್ತೆ. ಓಕೆ. ಸೊ ಸ್ವಲ್ಪ ಇರುತ್ತೆ, ಟೆನ್ಷನ್ ಅಂತೂ ಇರುತ್ತೆ, ಬೇಗ ಮಾಡಬೇಕಾಗಿರುತ್ತೆ. ಸೊ ಎಷ್ಟಾಯಿತು ಬಜೆಟ್ ಕೇಳ್ಬೋದಾ? ಬಜೆಟ್ ಆಗಿದೆ ಒಂದವರೆಗೂ ಹೋಗಿದೆ. 1 ಲಕ್ಷ ಮುಟ್ಟಿದೆ. ಓಕೆ. ಗಳಿಕೆ ಏನಾದರೂ? ಏನೂ ಇಲ್ಲ. 2 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ನಾನು, ಅದೇ. ಓಕೆ. ಬಟ್ ಯಾವತ್ತೂ ಹಾಕಿರೋ ದುಡ್ಡು ವಾಪಸ್ ಬರಬೇಕು ಅಂತ ನಾನು ಮಾಡಿಲ್ಲ. ಓಕೆ. ಬೇಡ ಇವಾಗ ದುಡ್ಡು ಅದೆಲ್ಲ ಬೇಡ, ಮೇನ್ ರೆಕಗ್ನಿಷನ್ ಸಿಕ್ಕರೆ ಸಾಕು ಅಂತ. ಓಕೆ, ಸೂಪರ್. ಈ ಶಾರ್ಟ್ ಮೂವಿ ನಿಮ್ಮ ಕಲಿಕೆನ ಅಥವಾ ಕಲ್ತಿರೋದನ್ನ ಪ್ರೆಸೆಂಟ್ ಮಾಡಿರೋ ಒಂದು ಪ್ರಾಡಕ್ಟ್? 2. ಮುಂಚೆ ಏನು ಕಲ್ತಿದ್ದೆ ಎಲ್ಲ ಇದ್ರಲ್ಲಿ ಹಾಕಿದ್ದೀನಿ. ಇದರಲ್ಲೂ ಇನ್ನೂ ರಿಲೀಸ್ಗಿಂತ ಮುಂಚೆನೇ ನೋಡಿ ಗೊತ್ತಾಗ್ಬಿಡುತ್ತೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ಓಕೆ, ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬಹುದು. ಆ್ಯಂಡ್ ನಿನ್ಗೋಸ್ಕರದಲ್ಲಿ ತುಂಬ ಕಲ್ತಿದ್ದೀನಿ ನಾನು. ಇಲ್ಲಿವರೆಗೂ ನಾನು 6 years ಆಯ್ತು ನಾನು ಶುರು ಮಾಡಿದ್ದೆ. ಸೊ ಆ 6 yearsಲ್ಲಿ ಏನು ಕಲ್ತಿದ್ದೀನಿ ಇದರಲ್ಲಿ ಅದಕ್ಕಿಂತ ಜಾಸ್ತಿ ಕಲ್ತ್ಬಿಟ್ಟೆ. ಓಕೆ. ಸೊ ಅದಂತೂ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನಾನು ನೆಕ್ಸ್ಟ್ ಏನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ. ಓಕೆ, ಅದಂತೂ ನನಗೆ ಕಾನ್ಫಿಡೆನ್ಸ್. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಲಿ, ನಿಮ್ಮ ಪ್ಲಾನ್ಸ್ ಎಲ್ಲ ಹಂಗೆ ಎಕ್ಸಿಕ್ಯೂಟ್ ಆಗಲಿ. ನೀವೇನು ವಿಷನ್ ಮಾಡ್ಕೊತಿರಲ್ಲ, ಶಾರ್ಟ್ ವಿಷನ್ ಆಗಿರಲಿ ಮತ್ತು ನಿಮ್ಮ ಕಥೆಲಾಗಿರಲಿ, ಈ ಒಂದು ಸಿನಿಮಾದಲ್ಲಿ ಹಂಗೆ ಬಂದಿದೆಯಾ? ಇಮ್ಯಾಜಿನ್ ಮಾಡಿದ್ದು ಎಲ್ಲೂ ಹಂಗೆ ಬಂದಿಲ್ಲ. 60-70% ಅಷ್ಟೇ ಬಂದಿರ್ಬೋದು ಅವರು ಅಷ್ಟೇ. ಬಟ್ ಅದಕ್ಕೆ ಟೈಮ್ ಬೇಕು, ಇನ್ನು ಇಲ್ಲಿದ್ದಂಗೆ ಹೊರಗೆ ಹಾಕ್ಬೇಕು. ಅದೇ ಸ್ವಲ್ಪ ಟೀಮ್ ಇದ್ರೆ ಅದೇ ಬೆನಿಫಿಟ್. ನಾನು ಹೇಳೋದೇನಂತಂದ್ರೆ, ಹೌದು, ನಮ್ಮದೇ ಒಂದು ಟೀಮ್ ಇದ್ರೆ ತುಂಬ ಬೆನಿಫಿಟ್ ಆಗ್ಬಿಡುತ್ತೆ. ಅಫ್ಕೋರ್ಸ್ ಈಗ ಹುಬ್ಳಿಯವರು ಅವ್ರು ನಮ್ಮ ಟೀಮೇ ಇಲ್ಲ ಅಂತಲ್ಲ, ಬಟ್ ಇನ್ನೂ ಫ್ರೀ ಆಗ್ಬೇಕಂತಂದ್ರೆ ಆ ಬಜೆಟ್ ಪ್ರಾಬ್ಲಮ್ ನಮ್ಗೆ ಇರಬಾರ್ದು. ಓಕೆ. ಒಂದು ದಿನ ಎಕ್ಸ್ಟ್ರಾ ಆದ್ರೂ ಒಂದು 10,000 ಹೋಗ್ಬಿಡುತ್ತೆ, ಆ ಹೆದರಿಕೆ ನಮ್ಗೆ ಇರುತ್ತೆ. ಅದಕ್ಕೆ ಇಷ್ಟೇ ದಿನದಲ್ಲಿ ನಾನು ಮುಗಿಸ್ಕೋಬೇಕು. ಅದು ಹೋಗ್ಬಿಡುತ್ತೆ ಅಂದ್ರೆ ನಾನು ಪ್ರತಿಯೊಂದು ಫ್ರೇಮ್ ಮೇಲೂ ವರ್ಕ್ ಮಾಡ್ಬೋದು, ಪ್ರತಿಯೊಂದು ಶಾರ್ಟ್ ಮೇಲೂ ಇದು ಇನ್ನೂ ಬೆಟರ್ ಮಾಡೋಣ, ಟೈಮ್ ತಗೊಳ್ಳೋಣ. ಯಾಕಂದ್ರೆ ಶಾರ್ಟ್ ಫಿಲ್ಮ್ ಮಾಡೋದೇ ನಾವು ಯಾರೊಬ್ರು ರೆಕಗ್ನಿಷನ್ ಮಾಡಲಿ ಅಂತ. ಸಿನಿಮಾದವರು ನಮ್ಮ ಶಾರ್ಟ್ ಫಿಲ್ಮ್ ಮಾಡೋದಾಗ ಚೆನ್ನಾಗಿ ಮಾಡಿದ್ದಾರೆ, ಇವ್ರಿಗೆ ಒಂದು ಅಪರ್ಚುನಿಟಿ ಕೊಡೋಣ. ಅದನ್ನೇ ನಾವು ಅರ್ಜೆಂಟಲ್ಲಿ ಕೆಡದಾಗ ಮಾಡಿಬಿಟ್ರೆ ಯೂಸ್ ಇಲ್ಲ. ಹೌದು, ನಿಜ. ಫ್ಯಾಮಿಲಿಯಿಂದ ಸಪೋರ್ಟ್ ಹೇಗಿದೆ ಶ್ರೇಯಸ್ಗೆ? ಫ್ಯಾಮಿಲಿ ಅದು ತುಂಬ ಪುಣ್ಯ ಮಾಡಿದ್ವಿ. ಫ್ಯಾಮಿಲಿಯಿಂದ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಮ್ಗೊಂದು 100% ಅಲ್ಲಿ ಒಂದು 10% ಅವ್ರಿಗೆ ಅಷ್ಟೇ ಈ ಒಂದು ಲಕ್ ಇರೋದು. ಇನ್ನು ಮಿಕ್ಕಿದ 90% ಅವರು ಎಲ್ಲರೂ ಏನೋ ಸುಳ್ಳು ಹೇಳ್ಕೊಂಡು ಪಾಪ ಏನೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಕೇಳಿದೆ. ಸೊ ಅದರಲ್ಲಿ ಶ್ರೇಯಸ್ ಅವ್ರಿಗೇನು ಸಮಸ್ಯೆ ಇಲ್ಲ. ಓಕೆ, ಸೂಪರ್. ನಿನಗೋಸ್ಕರ ಸಿನಿಮಾದಲ್ಲಿ ನೀವೊಂದು ಫ್ರೆಂಡ್ ಮುಖಾಂತರ ಒಂದು ಲವ್ ಸ್ಟೋರಿನ ನರೇಟ್ ಮಾಡ್ಕೊಂಡಿದ್ದೀರಿ, ಅಲ್ಲಿ ಕನೆಕ್ಟ್ ಆಗೋ ಥರ. ಹಂಗೆ ಯಾಕೆ ಹಂಗೆ ಡೈರೆಕ್ಟಾಗೇ ನೀವು ಲವರ್ನೇ ಅಪ್ರೋಚ್ ಮಾಡ್ತಾ ಇದೀನಿ ಅನ್ನೋ ಥರ ಯಾಕೆ ಮಾಡಲಿಲ್ಲ? ಕ್ಲೋಸ್ ಫ್ರೆಂಡಿಂದ ಆ ಒಂದು ಆ್ಯಂಗಲ್ ಯಾಕೆ ಅಂತ? ಅಂದರೆ ಇದು ರಿಯಾಲಿಟಿ. ಇದು ಎಷ್ಟೋ ಜನ ಏನು ಮಾಡ್ತಾರೆ, ಒಂದು ಹುಡುಗಿ ಬೆಸ್ಟ್ ಫ್ರೆಂಡ್ಸ್ ಇದ್ದಾಗ ಇಬ್ರಿಗೂ ಫೀಲಿಂಗ್ಸ್ ಇರುತ್ತೆ. ಸೊ ನಂಗೆ ಆ ಪಾಯಿಂಟೇ ಹೇಳ್ಬೇಕಾಯ್ತು. ಇಬ್ರಿಗೂ ಫೀಲಿಂಗ್ಸ್ ಇರುತ್ತೆ, ಬಟ್ ಇಬ್ರು ಹೇಳ್ಕೊಂಡೆ ಎಷ್ಟೋ ಲವ್ ಸ್ಟೋರಿ ಮುಳುಗೋಗಿದೆ. ಹೌದು, ಹೇಳ್ದೇನೆ ಅವ್ರಿಗೆ ಗೊತ್ತೂ ಇರಲ್ಲ, ಇಲ್ಲಿವರೆಗೂ ಎಷ್ಟೋ ವರ್ಷ ಆದ್ರೂ ಗೊತ್ತೇ ಇರಲ್ಲ. ಸೊ ನಂಗೆ ಆ ಪಾಯಿಂಟ್ ಮೇನ್ ಆಗಿ ಹೇಳ್ಬೇಕಾಗಿತ್ತು, ಇವ್ರಿಬ್ರಿಗೂ ಗೊತ್ತಾಗಬಾರ್ದು. ಹಂಗಾಗಿ ಕತೆ ಅದನ್ನೇ ಡೆವಲಪ್ ಮಾಡ್ಕೊಂಡು ಹೋದ್ರೆ. ಓಕೆ. ಅಂಡ್ ಬೆಸ್ಟ್ ಫ್ರೆಂಡ್ಸ್ ಲವ್ ಕಾಮನ್ ಹಾಗೆ ಆಗುತ್ತೆ. ಆಮೇಲೆ ಬ್ರೇಕಪ್ ಆಗುತ್ತೆ ಬಿಡಿ, ಅದು ಬೇರೆ ವಿಷಯ. ಓಕೆ, ಇದು ಪರ್ಸ್ನಲ್ ಆಗೋಯ್ತು. ಆ್ಯಂಡ್ ಈ ಕತೆ ನಾನು ನೋಡ್ಬೇಕಾ, ನನಗೆ ನಿಮ್ಮ ಪಾಯಿಂಟಿಂದ ಅನ್ನಿಸ್ತು ಇದು ಶ್ರೇಯಸ್ ಅವ್ರದ್ದೇ ಕತೆನಾ ಅಂತ ಒಂದು ಕಡೆ ಅನ್ನಿಸ್ತು. ಇಲ್ಲ, ಫ್ರೆಂಡ್ಸ್ ಎಲ್ಲ ಕೇಳಿರ್ತೀವಿ ಕಾಲೇಜ್ ಲೈಫಲ್ಲಿ. ಓಕೆ. ಸೊ ಅದಾಗ ಇನ್ಸ್ಪೈರ್ ಆಗಿ ರಿಯಲ್ ಸ್ಟೋರಿನೇ ಮಾತ್ರ. ಓಕೆ. ಅಂದರೆ ಪೂರ್ತಿ ಅಲ್ಲ, ಬೇಸ್ ಅದ್ರಲ್ಲಿ ಏನು ಬೇಸ್ ಇದೆ. ಓಕೆ. ಆ್ಯಂಡ್ ವರ್ಣಿಕಾ ಪಾಟೀಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ. ಫಸ್ಟ್ ಶಾರ್ಟ್ ಮೂವಿ ಅಂತೆ ಶ್ರೇಯಸ್ ಹೇಳಿದ್ರು. ತುಂಬ ಚೆನ್ನಾಗಿ ಮಾಡಿದ್ದೀರಿ. ದಯವಿಟ್ಟು ಅಲ್ಲೇ ಇರಬೇಡಿ, ಇಲ್ಲೂ ಬಂದು ಇನ್ನೂ ಬೇರೆ ಅವಕಾಶಗಳು ಸಿಗುತ್ತೆ ನಿಮಗೆ. ದಯವಿಟ್ಟು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿದರೆ. ಆ್ಯಂಡ್ ಇಲ್ಲೂ ಏನಾದರೂ ಮಾಡಿ ಇನ್ನೂ ಅವಕಾಶಗಳು ಸಿಗುತ್ತೆ ನಿಮಗೆ. ಇನ್ನು ನಿಮ್ಮ ಮೂವಿ ಟೀಮ್ ಬಗ್ಗೆ ನಮ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಡಿಯಲ್ಲ, ಯಾರ್ಯಾರು ಏನೇನು ಮಾಡಿದ್ದಾರೆ, ಏನು ಕತೆ, ಆ್ಯಂಡ್ ನೀವೇನೇನು ಮಾಡಿದ್ದೀರಿ? ಅದೇ ಟೆಕ್ನಿಕಲ್ ಟೀಮ್ ಅಂದರೆ ನಮ್ಮ ಸಿನಿಮಾಟೋಗ್ರಫರ್ ಮತ್ತು DI ಮಾಡೋರು ಪ್ರಮೋದ್ ಅಣ್ಣ ಅಂತೇಳಿ. ಓಕೆ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಟೈಮ್ ಕೊಟ್ಟಿದ್ದಾರೆ ಅದಕ್ಕಂತ. BGM ಸ್ಟನ್ನಿಂಗ್ ಬ್ರದರ್ಸು, ಎಡಿಟಿಂಗ್ ನಾನೇ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಸ್ಪಾನ್ಸರ್ಸ್ ಬಗ್ಗೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ಟೈಮಲ್ಲಿ. ತುಂಬ ಹೆಸರಿದೆ. ಏನಕ್ಕೆ ಈ ಮಾತು ಕೇಳಿದೆ ಅಂತ ಹೇಳಿದ್ರೆ, ಅದೇ ನಾನು ಲಾಸ್ಟಲ್ಲಿ ಟೈಟಲ್ ಕಾರ್ಡ್ ನೋಡ್ಬೇಕಾದ್ರೆ ಒಂದು 15-20 ಜನ ನಿಮ್ಮ ಅಣ್ಣ ತಮ್ಮಂದ್ರೆ ಶೆಟ್ಟೀಸ್ಗಳೆಲ್ಲ ಬಂದರು, ಅದಕ್ಕೆ ಈ ಮಾತು ಕೇಳ್ತಾ ಇದ್ದೀನಿ. ಅದೇ ಈ ಟೈಮಲ್ಲಿ ಹೆಂಗಾಗ್ಬಿಡ್ತು ಅಂದರೆ, ₹1 ಕೊಡೋರು ನಮ್ಗೆ ತುಂಬ ದೊಡ್ಡವ್ರು ಅನ್ಸ್ಬಿಟ್ಟು. ಹೌದು. ಸಿನಿಮಾ ಮಾಡುವಾಗ ಅದು ಬೇರೆ, ಬಟ್ ಏನು ಇಲ್ಲದೆ ಇರೋ ಟೈಮಲ್ಲಿ ನಮ್ಗೆ 1,000 ಅಥವಾ 500 ಕೊಟ್ರು ತುಂಬ ಅವ್ರನ್ನೆಲ್ಲೂ ನೆನ್ಪಿಡ್ಕೊಂಡಿದ್ದೀನಿ. ನಮ್ಮ ಅಣ್ಣಂದಿರಾಗ್ಬೋದು, ಅದು ತುಂಬ ಹೆಲ್ಪ್ ಮಾಡಿದ್ದಾರೆ ಇದಕ್ಕೋಸ್ಕರ.
ಸೊ ಅದೇ ಒಂದಿರುತ್ತೆ. ಈಗ ಅವರು ದುಡ್ಡು ಹಾಕಿದ್ದಾರೆ, ಅವರು ದೊಡ್ಡ ಮನ್ಸದು. ಹೌದು, ಅವ್ರಿಗೂ ಅದರಿಂದ ಬೆನಿಫಿಟ್ ಇಲ್ಲ, ಏನೂ ಇಲ್ಲ, ಅವ್ರ ದೊಡ್ಡ ಮನ್ಸೇ ಅದು. ಸೊ ಅವರಿಂದನೇ ಇವತ್ತು ನಿನಗೋಸ್ಕರ ಇಲ್ಲಿವರೆಗೂ ಬಂದಿದೆ, ತುಂಬ ರೀಚ್ ಆಗಿದೆ. ಓಕೆ, ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಏನಾದರೂ ಹೇಳ್ತೀರಾ? ಆರ್ಟಿಸ್ಟ್ಗಳು ಎಲ್ಲರೂ ತುಂಬ ಸಪೋರ್ಟಿಂಗ್ ಆಗಿದ್ರು. ಈವನ್ ಲೈಟ್ ಕೂಡ ಇಡೋದಾಗಿರ್ಬೋದು. ಸೊ ಸಿನಿಮಾ ಮಾಡುವಾಗ ಹೆಂಗಾಗ್ಬಿಡುತ್ತೆ, ಶಾರ್ಟ್ ಫಿಲ್ಮ್ ಮಾಡುವಾಗ ಹೆಂಗಾಗ್ಬಿಡುತ್ತೆ ಅಂತಂದರೆ ಎಲ್ರಿಗೂ ಕಾಣಿಸ್ಕೋಬೇಕನ್ನೋ ಆಸೆ. ಹೌದು, ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ಹಿಂದೆ ಬನ್ನಿ ಅಂತಂತಂದ್ರೆ ಯಾರು ಬರಲ್ಲ. ನಾನು ಶಾರ್ಟ್ ಫಿಲ್ಮ್ ಮಾಡುವಾಗಲೂ ಕೂಡ ಬೇರೆ ಶಾರ್ಟ್ ಫಿಲ್ಮ್ ಅವ್ರು ಮಾಡೋ ಹತ್ರ ನಾನು ಹೋಗ್ತಾ ಇದ್ದೆ, ಸೈಡ್ ನಿಂತ್ಕೊಳ್ಳೋದಾದ್ರೆ. ಹೆಂಗೆ ಮಾಡ್ತಾರೆ ಇವರು, ನಿಜ ಹೇಳ್ತೀನಿ, ನಂಗೆ ಈ ಪ್ರೊಸೆಸ್ಸೇ ಗೊತ್ತಿಲ್ಲ, ಸಿನಿಮಾ ಅನ್ನೋದು ಗೊತ್ತಿಲ್ಲ. ನನ್ನ ಫಸ್ಟ್ ಶಾರ್ಟ್ ಫಿಲ್ಮು ಹ್ಯಾಪಿ ನ್ಯೂ ಇಯರ್ ಅಂತ. ಸೊ ಏನೂ ಗೊತ್ತಿಲ್ಲ ಕ್ಯಾಮ್ರದ ಬಗ್ಗೆ. ಮದುವೆ ಕ್ಯಾಮ್ರಾ ಬರುತ್ತಲ್ಲ, ಅದು 10 ತರಿಸಿದ್ದೀವಿ. ನಮ್ಗೆ ಗೊತ್ತಿಲ್ಲ ಸಿನಿಮಾಟಿಕ್ ಕ್ಯಾಮ್ರಾ ಇರುತ್ತೆ, ಅದಕ್ಕೆ ಬೇರೆ ಇರುತ್ತೆ. ಅವನು ವೆಡ್ಡಿಂಗ್ ಸಿನಿಮಾ ವಿಡಿಯೋಗ್ರಾಫರ್. ಸೊ ಬಂದರು, ಎಲ್ಲ ಶೂಟ್ ಮಾಡ್ಕೊಂಡ್ವಿ, ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಎಲ್ಲ ಮಾಡಿದ್ವಿ. ಲಾಸ್ಟಿಗೆ ಅವನು ಬಂದು ಲ್ಯಾಪ್ಟಾಪ್ ಹಾಕಿ ಪೆನ್ಡ್ರೈವ್ ಹಾಕಿ ಫುಟೇಜಸ್ ಎಲ್ಲ ಕೊಟ್ಟೋದು. ಸೊ ನಮ್ಗೆ ಫಸ್ಟ್ ಟೈಮ್ ರೆಕಾರ್ಡಿಂಗ್ ಮಾಡಿಸ್ಕೋಬೇಕು, ಸಿನಿಮಾ ಥರ ಬರುತ್ತೆ. ಸೊ ಹೋದ್ವಿ, ಪೆನ್ಡ್ರೈವ್ ಹಿಡ್ಕೊಂಡು ರೆಕಾರ್ಡಿಂಗ್, ನಮ್ಮ ಡ್ಯಾಡಿ ಫ್ರೆಂಡ್ ಅಲ್ಲಿ ಹೋದಿ, ಅಂಕಲ್ ಇದು ರೆಕಾರ್ಡ್ ಮಾಡ್ಕೋಬೇಕು. ಸೊ ಅವ್ರು ಹಾಕಿ ಎಲ್ಲಿದೆ ವಿಡಿಯೋ, ಇದೆಲ್ಲ ಅಂಕಲ್ ಇಲ್ಲೇ ಎಡಿಟ್ ಆಗಿದ್ದಲ್ಲಿ. ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ, ಫಸ್ಟ್ ಎಡಿಟ್ ಮಾಡಬೇಕು, ರೆಕಾರ್ಡ್ ಆಗಬೇಕು. ಇಲ್ಲಪ್ಪ ಇದು ಫಸ್ಟ್ ಎಡಿಟ್ ಆಗಬೇಕು. ಸೊ ಇವಾಗ ಏನು ಖುಷಿ ಆಗುತ್ತೆ ಅಂತಂದರೆ ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸಲ್ಲಿ ನಾನು ಕಲ್ತಿದ್ದೀನಿ. ಓಕೆ, ಇವಾಗ ಸಿಂಪಲ್ ಮ್ಯಾಟ್ರೆ, ಇನ್ಸ್ಟಾ ಬರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಎಡಿಟ್ ಮಾಡಬೇಕು. ಬಟ್ ಅವಾಗ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಯಾರೋ ಪರಿಚಯ ಮಾಡಿಸ್ಕೊಟ್ರು, ಅಲ್ಲಿ 1 ವಾರ ಹೋಯ್ತು ಎಡಿಟಿಗೆ, ಆಮೇಲೆ ಡಬ್ಬಿಂಗ್ ಮಾಡ್ಕೊಂಡ್ವಿ. ಸೊ ಹಿಂಗೆ ಪ್ರತಿಯೊಂದು ಸಿನಿಮಾದಲ್ಲೂ ಎಕ್ಸ್ಪೀರಿಯನ್ಸ್. ಈಗ ನಾನು ಬೇರೆಯವ್ರಿಗಾದ್ರೂ ಅದೇ ಹೇಳ್ತೀನಿ, ಏನೇ ಇದ್ರು ಈಗ ನಾನು ಎಡಿಟಿಂಗ್ ಕಲಿಬೇಕಾಯ್ತು. ವಿವಾಹ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಎಡಿಟರ್ ಇಲ್ಲ, ದುಡ್ಡಿಲ್ಲ. ಎಡಿಟರ್ ಇದ್ದಾರೆ, ದುಡ್ಡಿಲ್ಲ, ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ. ಮಾರ್ತಾಡಂತ ನನ್ನ ಫ್ರೆಂಡು, ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ನಿಗೆ ಫೋನ್ ಮಾಡಿದೆ, ಅವ್ನ ಮನೇಲಿ ಕಂಪ್ಯೂಟರ್ ಇತ್ತು, ಒಂದು ಶಾರ್ಟ್ ಫಿಲ್ಮ್ ಎಡಿಟ್ ಮಾಡಬೇಕು, ಸಿಗ್ಬೋದಾ? ಅವ್ನು ಕೊಟ್ಟ. ಓಕೆ, ಅಲ್ಲಿ ಹೋಗಿ 2 ದಿನದಲ್ಲಿ ಯೂಟ್ಯೂಬ್ ನೋಡಿ ನಾನೇ ಎಡಿಟಿಂಗ್ ಕಲಿತು 2 ಶಾರ್ಟ್ ಫಿಲ್ಮ್ ಒಂದೇ ಸತಿ ಶೂಟ್ ಮಾಡ್ಕೊಂಡಿದ್ದೆ. 2 ಎಡಿಟ್ ಮಾಡಿ ಬಿಟ್ವಿ. ಅದಾದ್ಮೇಲೆ ನಾನು ಎಡಿಟಿಂಗ್ ಮುಟ್ಲಿಲ್ಲ. ವಾಪಸ್ ನಿನಗೋಸ್ಕರ ಮತ್ತೆ ಬಜೆಟ್ ಇಶ್ಯೂ ಬಂದಾಗ ಅದು ಹೆಲ್ಪ್ ಆಯಿತು. ಸೊ ಯಾವಾಗೋ ಕಲ್ತಿದ್ದು ಮತ್ತೆ ನಾನು ಎಡಿಟಿಂಗ್ ಮಾಡಿದೆ. ಸೊ ಯಾವ ಸ್ಕಿಲ್ ಆದರೂ ಕಲ್ತ್ರೆ ಅದರಿಂದ ಹೆಲ್ಪ್ ಆಗುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಏನು ತಲೆ ಕೆಡ್ಸ್ಕೊಂಬಿಡಿ, 60 ಪಿಕ್ಚರ್ಸ್ ಅದಕ್ಕೆ ಅಂತಾನೆ 60 ಪಿಕ್ಚರ್ಸ್ ನಾನು 2 ವರ್ಷದಿಂದ ಏನಾದ್ರು ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ಮಾಡೋಣ ಆದಷ್ಟು. ಬಟ್ 3ನೇ ವರ್ಷದಾದ್ರು ನಮ್ಮ ಜೊತೆ ಕೊಲಬೆಟ್ ಹಾಕಿ ಮಾಡಲೇಬೇಕು. ಓಕೆ. ಆ್ಯಂಡ್ ಒಂದು, ಈಗ ಸಿನಿಮಾ ಮಾಡೋದು ಈಸಿ ಇದೆಯಾ ಕಷ್ಟ ಇದೆಯಾ? ಶಾರ್ಟ್ ಮೂವಿ ಆಗಿರ್ಬೋದು ಬಿಡಿ, ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಅದು ತರ್ಕಕ್ಕೆ ನಿಲುಕಿದ ಪ್ರಶ್ನೆ. ಅದು ಇದಕ್ಕೆ ಶಾರ್ಟ್ ಮೂವಿ ಮಾಡಬೇಕು ಅಂದ್ರೆ ಏನು ಡಿಫಿಕಲ್ಟೀಸ್ ನೀವು ಫೇಸ್ ಮಾಡ್ಕೊಂತೀರಾ ಸ್ಟಾರ್ಟಿಂಗಿಂದ? ನಿಮ್ಮ ಹತ್ರ ಬಜೆಟ್ ಇದೆ, ಆರ್ಟಿಸ್ಟ್ ಇದ್ದಾರೆ. ಬಜೆಟ್ ಅಂದ್ರೆ ನಿಮ್ಮ ಬಜೆಟ್, ನಿನಗೋಸ್ಕರ ಸಿನಿಮಾ ಬಜೆಟ್ ಇದೆ, ಆರ್ಟಿಸ್ಟ್ಗಳು ನಿಮ್ಮ ಕೈಗೆ ಸಿಕ್ಕಿದ್ದಾರೆ. ಅದು ಬಿಟ್ಟು ಏನು ನಿಮ್ಗೆ ಫೇಸ್ ಮಾಡಿದೆ? ಅದೇ ಹೇಳ್ತಾ ಇದ್ದೆ. ಈಗ ಬ್ಯಾಕ್ ಸೈಡ್, ಈಗ ಸ್ಕ್ರೀನ್ ಮೇಲಿರೋರು ಸಿಕ್ಬಿಡ್ತಾರೆ, ಸಿನಿಮಾ ಇವೆಲ್ಲ ಸಿಕ್ಬಿಡ್ತಾರೆ. ಬಟ್ ಏನಾಗ್ಬಿಡುತ್ತೆ, ನಾನು ಯಾವತ್ತೂ ಹೆಂಗೆ ಶಾರ್ಟ್ ಫಿಲ್ಮ್ ಶುರು ಮಾಡಿದೆ, ದುಡ್ಡಿರಲ್ಲ, ₹1 ಇರಲ್ಲ, ನಾನು ಶುರು ಮಾಡಬೇಕು. ಅದಕ್ಕೆ ನನಗೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇರಿದೆ. ನಾನು ಯಾಕೆ ಬರಿತಾ ಇಲ್ಲ ಅಂದರೆ, ನನಗೆ ಒಂದ್ಸತಿ ಬರೆದ್ರೆ ಮಾಡೋವರೆಗೂ ಸಮಾಧಾನ ಇರಲ್ಲ. ಇವಾಗ ದುಡ್ಡಿಲ್ಲ ಅಂತ ಗೊತ್ತು. ಸೊ ನಾನು ನಿನಗೋಸ್ಕರ ಬರೆದಾಗ್ಲೂ ದುಡ್ಡು ಇರಲಿಲ್ಲ. ನಂದು ಅದೇ ಒಂದು ಕಾನ್ಸೆಪ್ಟ್, ಶುರು ಮಾಡೋಣ, ಕ್ಯಾಮ್ರಾ ಹಾಕೊಂಡು ಶೂಟ್ ಮುಗಿಸೋಣ. ಅವಾಗ ಒಂದು ಬೆಂಕಿ ಹತ್ತುತ್ತೆ, ಇವ್ರಿಗೆ ನಾನು ಪೇಮೆಂಟ್ ಕೊಡಬೇಕು, ಹೆಂಗಾರು ಹುಡುಕ್ತೀವಿ. ಹೌದು, ಇಲ್ಲ ಫಸ್ಟು ದುಡ್ಡು ಬರಲಿ ಆಮೇಲೆ ಮಾಡ್ತೀವಿ ಅಂದ್ರೆ ಅದು ಆಗೋದೇ ಇಲ್ಲ. ನಾನು ಎಷ್ಟೋ ಜನಕ್ಕೆ ಇದು ಹೇಳಿದ್ದೀನಿ, ಶುರು ಮಾಡಪ್ಪ ಫಸ್ಟ್, ಅದು ಕೆಲಸ ಮಾಡ್ಕೊಂಡು ಅದು ಹೋಗುತ್ತೆ. ಎಲ್ಲ ಕೆಲಸ ಕೊಟ್ಬಿಡು, ಎಡಿಟಿಂಗ್ ಹೋಗ್ಲಿ, BGM ಹೋಗ್ಲಿ, ಆಮೇಲೆ ಬೆಂಕಿ ಹತ್ತುತ್ತೆ, ಕೊಡ್ಲೇಬೇಕು ಅವಾಗ. ಸೊ ನಾನು ಎಷ್ಟೋ ಜನಕ್ಕೆ ಇದು ಹೇಳಿದ್ದೀನಿ. ಈಗ ಟೆಕ್ನಿಕಲ್ ಏನು ಬಂದ್ಬಿಡುತ್ತೆ ಅಂತಂದರೆ, ಈಗ ಏನು ಲೈಟ್ ಎಲ್ಲ ಅಷ್ಟು ಯೂಸ್ ಮಾಡಲ್ಲ, ಒಂದು ಎರಡು ಇರುತ್ತೆ ಅಷ್ಟೇ, RGB ಲೈಟ್. ಅಲ್ಲಿ ನಮ್ಗೆ ಜನ ಇಲ್ಲ. ನಾನು ಎಷ್ಟೋ ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಈ ಸತಿ, ಪ್ಲೀಸ್ ಬನ್ರೋ, ಯಾರೂ ಇಲ್ಲ. ನಾನು ಶೂಟ್ ದಿನ, ನಾಳೆ ಶೂಟ್ ಅಂದರೆ ಇವತ್ತು ಎಷ್ಟೋ ಜನ ಕೈ ಕೊಟ್ಟೋದ್ರು. ನಾಳೆ ಶೂಟ್ ಅಂದರೆ ಲೈಟ್ ಹಿಡಿಯೋಕೆ ಒಬ್ಬನೂ ಇಲ್ಲ. ಸಿನಿಮಾಟೋಗ್ರಫರ್ ಅವ್ನು ಕೆಲಸ ಮಾಡ್ತಿದ್ದಾನೆ, ನಾನು ಆ್ಯಕ್ಟ್ ಮಾಡಬೇಕು. ನಂದಿಲ್ಲ ಅಂದರೆ ನಾನು ಲೈಟ್ ಹಿಡಿತೀನಿ, ಇನ್ನೊಬ್ರ ಹತ್ರ ಲೈಟ್ ಹಿಡಿಸ್ಬೇಕು. ತುಂಬ ಇಶ್ಯೂ ಆಗ್ಬಿಡ್ತು ಅದಕ್ಕೋಸ್ಕರ ಎಲ್ಲ. ಅವಾಗ ಬೇಜಾರಾಗುತ್ತೆ. ಯಾಕೆ ಈಗ ಒಬ್ಬರು ಇಲ್ಲ ಹಿಂದೆ, ಈ ನೋಡೋರ್ಗೇನು ಶ್ರೇಯಸ್ ಶೆಟ್ಟಿ ಅವನಿಂದ ಟೀಮ್ ಇದೆ, ಇದಿದೆ, ಒಳಗೆ ನಮಗೆ ಗೊತ್ತು. ಅಲ್ಲಿ ಲೈಟ್ ಹಿಡಿಯೋಕ್ಕೆ ಜನ ಇಲ್ಲ, ಆದರೂ ಏನೋ ನಾವೇ ಮಾಡ್ತಾ ಇದ್ದೀವಿ. ಸೊ ಎಂಡ್ ಮೂಮೆಂಟ್ ಇವೆಲ್ಲ ಯಾಕಂತಂದರೆ ಒಂದು ಒಳ್ಳೆ ರೀಚ್ ಸಿಗಲಿ. ನಾನು ಮುಂಚೆನೂ ಫಸ್ಟ್ ನನಗೆ ಅದಿರಲಿಲ್ಲ. ಇವಾಗಲೂ ಕೂಡ ನಂಗೆ ಒಂದು ಯೂಟ್ಯೂಬರ್ ಆಗಬೇಕಂತ ಆಸೆ ಇಲ್ಲ. ನಾನು ಶಾರ್ಟ್ ಫಿಲ್ಮ್ ಮಾಡೋದೇ ನನ್ನ ಖುಷಿಗೆ. ನಾನು ಏನು ಹೇಳ್ಬೋದು, ಅದಕ್ಕೋಸ್ಕರ ನನಗೆ ಯೂಟ್ಯೂಬ್ ಮೇನ್ ಪ್ಲ್ಯಾಟ್ಫಾರ್ಮ್ ಅಲ್ವೇ ಅಲ್ಲ. ಸೊ ನಂಗೆ ಮುಂಚೆ ನಾನು
ರೀಚ್ ಹೋಗ್ಬೇಕು. ಈಗ ನಾನು ಶಕುಂತಲ ಅಂತ ಒಂದು ಮಾಡಿದೆ, ಅದೊಂಥರ ಡ್ರೀಮ್ ಪ್ರಾಜೆಕ್ಟ್ ನನಗೆ, ಪ್ರೀವಿಯಸ್ ಶಾರ್ಟ್ ಫಿಲ್ಮ್. ಅದು ಕೂಡ ಅಷ್ಟೇ ಖರ್ಚಾಗಿದೆ, ಅದು ಇದಕ್ಕಿಂತ ಸ್ವಲ್ಪ ಜಾಸ್ತಿ. ಯಾಕಂದ್ರೆ ಬೇರೆ ಊರಲ್ಲಿ ಶೂಟ್, ದಾಂಡೇಲಿ ಶೂಟ್ ಹೌದಾ 2 days ಅಲ್ಲಿ ಶೂಟು. ಅದಕ್ಕೂ ತುಂಬಾ ಪ್ರಾಬ್ಲಮ್ ಬಂತು, ಎಲ್ಲ ಕಷ್ಟಪಟ್ವಿ. ಏನೋ ತುಂಬಾ ಎಮೋಷನಲಿ ಕನೆಕ್ಟೆಡ್ ಆಗಿತ್ತು ಆ ಶಾರ್ಟ್ ಫಿಲ್ಮ್ ಅಂತೂ. ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಮಿಡ್ಲಲ್ಲಿ ಶೂಟ್ ಬಿಟ್ಟು, ನನಗೆ ಬೇಡ ಇವಾಗ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ. ಬ್ರೇಕ್ಸ್ ಅವಾಗ ನಾನು ಕಾಲೇಜಲ್ಲಿದ್ದೆ, ಬ್ರೇಕ್ ತೊಗೊಂಡು 2-3 ತಿಂಗಳು ಮತ್ತೆ ನಾನು ಶೂಟ್ಗೆ ಹೋದೆ. ಅವಾಗೇನೋ ಪುಣ್ಯಕ್ಕೆ ಶೂಟ್ ಆಯಿತು. ಇನ್ನೇನು ರಿಲೀಸಿಗೆ ಬರುವಾಗ ನಾವು ಎಡಿಟಿಂಗಲ್ಲಿ ನೋಡಿ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ. ನನಗೇನಂತಂತಂದರೆ ಫ್ಯಾಕ್ಟ್ ಇರಬೇಕು. ಒಂದು ನಾವು ಶಾರ್ಟ್ ಫಿಲ್ಮ್ ಮಾಡ್ತೀವೋ, ನಂದೇ ಇರಲಿ ಬೇರೆಯವ್ರದ್ದು ಇರಲಿ, ಚೆನ್ನಾಗಿದೆ. ಸೊ ಶಕುಂತಲ ನಂಗೆ ನೋಡಿದಾಗ ನಂಗೆ ಭಯ ಆಯಿತು, ನನಗಿದು ಆ ವೈಪ್ ಕೊಡ್ತಾ ಇಲ್ಲ. ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇದನ್ನ ಇನ್ನೂ ಬೆಟರ್ ತೆಗಿಬೋದು, ನಾನು ತೆಗ್ದಿಲ್ಲ. ನನಗೆ ಅದು ಗೊತ್ತಾಗ್ಬಿಡ್ತು. ಪ್ರತಿ ಡೈರೆಕ್ಟರ್ಗೂ ಅದೊಂದು ಲಾಸ್ಟಲ್ಲಿ ಒಂದೊಂದು ಪಾಯಿಂಟ್ ಬಂದೇ ಬರುತ್ತೆ. ಏನಂತಂದ್ರೆ ಅವ್ರು ಏನಿಲ್ಲ ಅಂದ್ರೆ ನಾನು ಒಂದು 200-300 ಸತಿ 1000 ಸತಿ ನೋಡ್ಬಿಟ್ಟಿರ್ತೀನಿ. ಯಾವ್ದು ಈಗ ನಿನಗೋಸ್ಕರ ಆದರೂ ಕ್ಲಾರಿಟಿ ಹೋಗುತ್ತೆ, ಅದು ಬೇರೆ. ಬಟ್ ಇದು ಕ್ಲಾರಿಟಿ ಹೋಗೋಕ್ಕಿಂತ ಮುಂಚೆ ನನಗೆ ಅನ್ಸಿದ್ದು ಏನಂತಂದ್ರೆ ಇನ್ನೂ ಬೆಟರ್ ಮಾಡ್ಬೋದಿತ್ತು ಇದನ್ನ. ನನಗೆ ಇನ್ನೊಂದು ಕ್ವಶನ್, ಆ್ಯಕ್ಚುಲಿ ಸಾಂಗ್ಗಳದೆಲ್ಲ ಜಡ್ಜ್ಮೆಂಟ್ ಹೆಂಗೆ ಸಿಗುತ್ತೆ ನಿಮಗೆ? ಇದು ಫೈನಲ್ ಕಟ್, ಇದು ಫೈನಲ್ ವರ್ಷನ್ ಇದು ಅಂತ ಸಾಂಗ್ಸ್ಗೆಲ್ಲ ಹೆಂಗೆ ಜಡ್ಜ್ಮೆಂಟ್ ಸಿಗುತ್ತೆ ನಿಮಗೆ, ನೀವು ಮ್ಯೂಸಿಕ್ ಮಾಡಿಸೋವಾಗ? ಸಾಂಗಿಗೆ ಅಂತಂದ್ರೆ ಇಷ್ಟ ಆದರೆ ಸಾಕು. ಈಗ ನಿನಗೋಸ್ಕರ ಅದು ಒಂದು ದೊಡ್ಡ ಸ್ಟೋರಿ ಇದೆ. 2 years ಬ್ಯಾಕ್ ಫಸ್ಟ್ ಒಂದು ಟ್ಯೂನ್ ಹಾಕ್ತೀವಿ, ನಿನಗೋಸ್ಕರ ಮಾಡಬೇಕು ಅಂತ, ಟೈಟಲ್ ಸಾಂಗ್ ಮಾಡೋಣ ಅಂತ ಟ್ಯೂನ್ ಹಾಕ್ತೀವಿ. ಅವರು ಫಸ್ಟ್ ಒಂದು ಟ್ಯೂನ್ ಹಾಕಿ ನಮಗೆ ಕರೀತಾರೆ, ತುಂಬ ಇಷ್ಟ ಆಗ್ಬಿಡಿದೆ, ತುಂಬ ಚೆನ್ನಾಗಿದೆ, ಮಾಡೋಣ ಇದು. ಫಸ್ಟ್ ಹಾಫ್ ಆಗಿರುತ್ತೆ ಅವಾಗ. ಸೊ ಆಮೇಲೆ ನಾನು ಬೆಂಗಳೂರಿಗೆ ಬರ್ತೀನಿ. ಸೆಕೆಂಡ್ ಹಾಫ್ ಏನು ಮಾಡಿದ್ರು ಕೂರಲ್ಲ. ಫಸ್ಟಿಗೆ ಒಂದು ಹೆವೆನ್ಲಿ ಫೀಲ್ ಇರುತ್ತೆ, ಫೀಲ್ ಗುಡ್ ವೈಬಲ್ ಇರುತ್ತೆ. ಬಟ್ ಸೆಕೆಂಡ್ ಹಾಫ್ ಏನು ಮಾಡಿದ್ರು ಮ್ಯಾಚ್ ಆಗ್ತಾ ಇಲ್ಲ. 2 ಸತಿ ಮಾಡಿದ್ವಿ, 3, 4, 5 ಏನು ಮಾಡಿದ್ರು ಮ್ಯಾಚ್ ಆಗ್ತಾ ಇಲ್ಲ. ನನಗೆ ಈ ಸತಿ ನಾನು ಫಿಕ್ಸ್ ಆಗಿದ್ದೆ, ಎಲ್ಲೂ ಕಾಂಪ್ರೂವ್ ಆಗೋದು ಬೇಡ. ಶಕುಂತಲಲ್ಲ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ಕಾಂಪ್ರೂವ್ ಆಗಿದ್ದೀನಿ. ಅದಕ್ಕೆ ಎಷ್ಟೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಇದು 1 ಲಕ್ಷ ಜನ ನೋಡಬೇಕು, ತುಂಬ ಚೆನ್ನಾಗಿದೆ. 10,000 ಏನೋ ಹೋಗಿ ಸ್ಲೋ ಆಗಿಬಿಡ್ತು. ಇಷ್ಟು ಬೇಜಾರಾಗ್ಬಿಡ್ತು ಅಂದರೆ ಏನಕ್ಕೆ ಬೇಕು ಇವೆಲ್ಲ, ಇಷ್ಟು ದುಡ್ಡು ಹಾಕಿ, ಇಷ್ಟು ಟೈಮ್ ಕೊಟ್ಟು, 6-7 ತಿಂಗಳು ಟೈಮ್ ಕೊಟ್ಟು ಇವತ್ತು ರೀಚೇ ಆಗ್ತಾ ಇಲ್ಲ ಅಂದಾಗ ಬೇಜಾರಾಗ್ಬಿಡುತ್ತೆ. ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ? ಮಾರ್ಕೆಟಿಂಗೇ ಮೇನು, ರೀಚ್ ಮಾಡಿಸೋದೇ ಮೇನು. ಶಕುಂತಲ ತುಂಬ ಮಾಡಿದ್ವಿ, ಆದರೂ ಹೋಗ್ಲಿಲ್ಲ. 1-2-3 ದಿನ ಬೇಜಾರಾಯಿತು, ಹೋಗ್ಲಿ ಅಂತ ಬಿಟ್ಬಿಟ್ಟೆ. ಮತ್ತೆ ನಿನಗೋಸ್ಕರ ಹೊಡ್ಕೊಂತು. ಸೊ ಇಲ್ಲಿ ಸಾಂಗು ಫಸ್ಟ್ ಟೈಮ್ ಇಲ್ಲ ಬರಲ್ಲ ಅಂತಾಯಿತು. ಆಮೇಲೆ ಅವರೇ ಹೇಳಿದರು, ಒಂದು ಕೆಲಸ ಮಾಡೋಣ, ಇನ್ನೊಂದು ಹೊಸದೇ ಮಾಡಿಬಿಡೋಣ, ಸರಿ ಅಂತ. ಸೆಕೆಂಡ್ ಸಾಂಗ್ ಮಾಡಿದ್ವಿ. ಅದು ಇವಾಗ ಹೆಂಗಾಗ್ಬಿಡ್ತು ಅಂದರೆ ಚೆನ್ನಾಗಿತ್ತು, ಬಟ್ ಎಲ್ಲೋ ಆ ಫೀಲ್ ವೈಬ್ ಇರಲಿಲ್ಲ. ಹೋಗ್ಲಿ ಬಿಡು ಅಂತ ನಾವು ಓಕೆ ಮಾಡಿದ್ವಿ, ಶೂಟ್ ಮಾಡಿದ್ವಿ, ಎಲ್ಲ ಆಯಿತು. ಇನ್ನೇನು ಮಾಸ್ಟರ್ಗೆ ಹೋಗ್ಬೇಕು, ಸಿಂಗರ್ ಬಂದು ಹಾಡಿ ಮಾಸ್ಟರ್ಗೆ ಹೋಗ್ಬೇಕು. ನನಗೆ ಎಲ್ಲೋ ಒಂದು ಕಡೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅದು ವೈಬ್ ಬರ್ತಾ ಇತ್ತು. ಸೊ ಒಂದು ಸಿಂಗರ್ ಬಂದಾಗ ಅವ್ರಿಗೂ ತುಂಬ ಟೈಮ್, ಅಕ್ಷಯ್ ಅಂತ, ಸೊ ಅವರು ಒಂದು ಪಾಯಿಂಟ್ ಹೇಳಿದ್ರು, ಬೆಟರ್ ಮಾಡ್ಬೋದಲ್ಲ ಅಂತ. ಸೊ ನಾನು ಅವಾಗೆ ಸ್ಟನ್ನಿಂಗ್ ಬ್ರದರ್ಸ್ ಆಗೇನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈಗ ಯಾರೇ ಆದರೂ ಒಂದ್ಸತಿ ಅವ್ರ ಕೆಲಸ ಆಯ್ತಾ ಮುಗೀತು. ಅದರಲ್ಲೂ ನಾನು 2ನೇ ಸಾಂಗ್ನ ಫೋನ್ ಮಾಡಿದೆ ಒಂದಿನ, ಇನ್ನೊಂದು ಟ್ರೈ ಕೊಡೋಣ, ಎಲ್ಲ ಆಗಿದೆ, ಶೂಟ್ ಮುಗಿದಿದೆ, ಎಡಿಟ್ ಆಗಿದೆ, ಶಾರ್ಟ್ ಫಿಲ್ಮ್ BGM ಮುಗಿದಿತ್ತು. ಒಂದೇ ಮಾತಿಗೆ ಒಪ್ಕೊಂಡ್ರು, ಸರಿ ಬ್ರದರ್ ಇನ್ನೊಂದು ಮಾಡೋಣ. ಎಷ್ಟನೇ ಡ್ರಾಫ್ಟ್ಗೆ ಇದು ಓಕೆ ಆಗಿದ್ದು? 3ನೇ ಸಾಂಗ್ ಇದು. ಡ್ರಾಫ್ಟ್ ಎಷ್ಟೋ ಆಗ್ಬಿಟ್ಟಿದೆ. 1ನೇ ಸಾಂಗ್ದೇ ಒಂದು 10 ಡ್ರಾಫ್ಟ್ ಆಗಿದೆ, 2ನೇದು ಹಂಗೆ ಆಗಿದೆ. ಇನ್ನೇನು ರಿಲೀಸ್ಗಿತ್ತು, ಲೇಟ್ ಆಗಿದ್ದ ರೀಸನ್ ಇದು. ಅವ್ರು ಒಪ್ಕೊಂಡ್ರು. ಅವಾಗ ಇನ್ನೂ ಹೊಸಬ್ರು ಬಂದರು, ಅಶ್ವಥ್ ಅವ್ರು ಅಂತ, ಅವರು ನಮಗೆ ಲಿರಿಕ್ಸ್ ಬರ್ದಾರೆ, ತುಂಬ ಹೆಲ್ಪ್ ಮಾಡಿದ್ರು. ದೆನ್ ವಿಶ್ವಜಿತ್ ಅಂತ ಸಿಂಗರ್ ಬಂದರು, ರಿಯಾಜ್ ಅಂತ ಅವ್ರು ಮಾಸ್ಟರಿಂಗ್ ಮಾಡಿದ್ರು. ಒಂದು ತುಂಬ ಒಳ್ಳೆ ಸಾಂಗ್ ಸಿಕ್ತು. ಅವಾಗ ಎಷ್ಟು ಖುಷಿ ಆಗ್ಬಿಡ್ತಂದ್ರೆ ವೇಟ್ ವಾಸ್ ವರ್ತ್. ನನಗೆ ಅದೇ ರಿಗ್ರೆಟ್, 1 ತಿಂಗಳು 2 ತಿಂಗಳು ನಾನು ಈ ಸಾಂಗಿಗೆ ಟೈಮ್ ಕೊಟ್ಟಿದ್ದೀನಿ, ಚೆನ್ನಾಗಿ ಆಗುತ್ತೋ ಇಲ್ವೋ. ಯಾಕಂದರೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಶಾರ್ಟ್ ಫಿಲ್ಮ್ ಮಾಡುವಾಗ 3 ಸತಿ ನನಗೆ ಶೂಟ್ ನಿಂತೋಯ್ತು. ಸೊ ಫಸ್ಟ್ ಟೈಮ್ ಇನ್ನೇನೋ ಶೂಟ್ ಹೋಗ್ಬೇಕಂತಂದಾಗ ಅದೇ ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಕೆರೆಟಿನ್ ಮಾಡ್ಸಕ್ಕಂತ ಹೋಗಿದ್ದು. ಅವ್ನು ಏನೇನೋ ಮೈಂಡ್ ವಾಶ್ ಮಾಡಿ ಸ್ಟ್ರೇಟಿಂಗ್ ಮಾಡಿಬಿಟ್ಟ ಪರ್ಮನೆಂಟ್. ಅದು ಫೇಲ್ ಆಗಿಬಿಡ್ತು. ಏನು ಶೂಟ್ ಅಂತೂ ಮಾಡೋಕ್ಕಲ್ಲ, ಆಮೇಲೆ ತಲೆ ಬೋಳಿಸಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದಾಗಿದ್ದಕ್ಕೆ ಇನ್ನೊಂದು ಸಿನಿಮಾಗೆ ಹೋದೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್. ಅದಾಗಿರ್ಲಿಲ್ಲ ಅಂದ್ರೆ ನಾನು ಬರ್ತಾ ಇರಲಿಲ್ಲ. ಯಾವ ಸಿನಿಮಾ? ಆರಾಮ್ ಅರವಿಂದ್ ಸ್ವಾಮಿ ಅಂತ, ಇನ್ನೂ ರಿಲೀಸ್ ಆಗಿಲ್ಲ. ಅದಾಗಿದ್ದಕ್ಕೆ ಇವತ್ತು ಇಲ್ಲಿದ್ದೀನಿ, ಆ ಸಿನಿಮಾ ಆಪರ್ಚುನಿಟಿ ಸಿಕ್ತು. ಅದೆಲ್ಲ ಆಗಿ ಮತ್ತೆ ಯಶಲ್ ಬಂದ್ಮೇಲೆ ಮತ್ತೆ ಹುಬ್ಳಿಗೆ ಹೋದೆ. ಇನ್ನೇನು 2 ದಿನದಲ್ಲಿ ಶೂಟ್ ಮಾಡಬೇಕು, ಚಿಕ್ಕದೊಂದು ಆಕ್ಸಿಡೆಂಟ್ ಆಗ್ಬಿಡ್ತು, ಕಾಲ್ ಫ್ರಾಕ್ಚರ್ ಆಗಿಬಿಡ್ತು. ಒಂದು ತಿಂಗಳು ಬೆಡ್ ರೆಸ್ಟು. ನಂಗೆ ಇದು ಶಕುಂತಲಾಗೂ ಆಗಿತ್ತು. ಶಕುಂತಲೂ 3 ಸತಿ ಶೂಟ್ ಕ್ಯಾನ್ಸಲ್ ಆಗಿ ಇದಕ್ಕೆ ಹೋಗಿದ್ದೀವಿ. ಇದು 3 ಸತಿ ಆಗಿ 4ನೇ. ಸೊ ಒಂದು ಕಡೆ ನೆಗೆಟಿವ್ ಬರೋಕ್ಕೆ ಶುರು ಆಯಿತು. ಎಲ್ಲಿ ಏನು ದೇವ್ರು ನನಗೆ ಇದು ಬೇಡಪ್ಪ ನಿನಗೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಮತ್ತೇನೊಂದು ಪರ್ಸ್ನಲ್ ಕ್ವಶನ್ನು.
ಸಿನಿಮಾ ಮೇಕರ್ಸ್ಗೆ ಇದು ಶೂಟ್ಗೆ ಇನ್ನೊಂದು ಸ್ವಲ್ಪ ದಿನ ಇರೋ ಮೂಮೆಂಟಲ್ಲಿ ಆಕ್ಸಿಡೆಂಟ್ಗಳೆಲ್ಲ ಕಾಮನ್. ಇರೋ ನಾನು ತುಂಬ ಕೇಳಿದ್ದೀನಿ, ಅದೇ ತುಂಬ ನೆಗೆಟಿವ್ ಬಂದ್ಬಿಡುತ್ತೆ ಆ ಟೈಮ್. ಬಟ್ ಆಮೇಲೆ ಇಲ್ಲ ಇದು ಪಾಸಿಟಿವ್ ಇರ್ಬೋದು, ಟೆಸ್ಟ್ ಮಾಡ್ತಾ ಇರ್ಬೋದು. ಹೋದ್ವಿ, ಇದು ಕೂಡ ಎಲ್ಲ ಸಿನಿಮಾ ಥರ ಕಷ್ಟ ಆಯಿತು, ತುಂಬ ಕಷ್ಟಪಟ್ಟಿದ್ದೀನಿ. ಇದಕ್ಕಂತೂ ಹತ್ತಿರೋದಿದೆ ಎಷ್ಟೋ ದಿನ. BGM 2 ತಿಂಗಳು ಕೂತ್ಕೊಂಡು ಬೆಳಿಗ್ಗೆ ಅವನು ಪಾಪ ಬೆಳಿಗ್ಗೆ ನಾನು 9ಕ್ಕೆ ಹೋಗ್ತಾ ಇದ್ದೆ, 6 ಗಂಟೆವರೆಗೂ ನಾವು ಹೇಳ್ತಿರ್ಲಿಲ್ಲ. ಓಕೆ, ನಾನು ಊಟ ಮಾಡ್ತಿಲ್ಲ, ನನ್ಗೆ ಬಿಟ್ಬಿಡಿ, ಅವನು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿ. ನಾನು ಹೇಳ್ತೀನಿ ನೀವು ಮಾಡ್ಕೊಂಡು ಬಂದ್ಬಿಡಿ, ನಾನು ಬೇಡ, ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೌದು, ಸ್ವಲ್ಪ ಗ್ಯಾಪ್ ಕೊಟ್ಟರು 1 ಗಂಟೆ ವೇಸ್ಟ್ ಆಗ್ಬಿಡುತ್ತೆ, ಬೇಡ. ಸೊ ಕೂತ್ಕೊಂಡು ಫೈನಲ್ ಬಂತು. ಎಲ್ಲದರಲ್ಲೂ ಈ ಸತಿ ಲ್ಯಾಗ್ ಇತ್ತು, ಅದು ಯಾರು ಬೇಕಂತ ಮಾಡ್ತಾ ಇರಲಿಲ್ಲ, ಏನಾದ್ರು ಒಂದು ಬಂದ್ಬಿಡೋದು. ಓಕೆ, ಇನ್ನೇನು ರಿಲೀಸ್ ಮಾಡ್ಬೇಕಂದಾಗ ಆ ವೈಬ್ ಹೋಗ್ಬಿಟ್ಟಿತ್ತು ನನಗೆ. ಓಕೆ, ಒಂದು 100 ಸತಿ ನೋಡಿ ಶಾರ್ಟ್ ಫಿಲ್ಮ್ ಅಂತೂ ನನಗೆ ಕ್ಲಾರಿಟಿ ಹೋಗಿತ್ತು. ಓಕೆ, ಜಜ್ಮೆಂಟ್ ಸಿಗ್ತಾ ಜಜ್ಮೆಂಟ್ ಇಲ್ಲ. ನಾನು ಎಷ್ಟೋ ಜನಕ್ಕೆ ಕರೆದು ತೋರಿಸ್ತಾ ಇದ್ದೆ, ಎಲ್ಲರೂ ಚೆನ್ನಾಗಿದೆ ಅನ್ನೋರು, ಬಟ್ ಆದರೂ ಸಮಾಧಾನ ಇಲ್ಲ. ಓಕೆ, ಸೊ ಫಸ್ಟಿಗೆ ಸಾಂಗ್ ಬಿಡ್ತೀವಿ, ಸಾಂಗ್ ಬಿಟ್ಟಿದ್ಮೇಲೆ ಎಲ್ಲರೂ ಚೆನ್ನಾಗಿದೆ ಬಟ್ ರೀಚ್ ಇಲ್ಲ. ನನಗೆ ಇಷ್ಟು ಟೈಮ್ ಕೊಟ್ಟಿದ್ದೀನಿ, ಬರೀ ಆ ಸಾಂಗಿಗೆ 2-3 ತಿಂಗಳು ಕೊಟ್ಟಿದ್ದೀನಿ. ಓಕೆ, ಲಾಸ್ಟ್ ಮತ್ತೆ ಆದಾಗ ಇವತ್ತದು ವರ್ತ್ ಇಲ್ಲ. ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಇದ್ದಾರೆ, ಬಟ್ ಯಾಕೆ ರೀಚ್ ಹೋಗ್ತಾ ಇಲ್ಲ, ಬೇಜಾರಾಗ್ಬಿಡ್ತು. 2,000 ಜನ ನೋಡಿದ್ರು ನಿಂತ್ಬಿಡ್ತು. ಅವಾಗ ನಾನು ಹೋಪ್ಸ್ ಕಳ್ಕೊಂಡ್ಬಿಟ್ಟೆ ನಿಮಗೋಸ್ಕರ. ಆಮೇಲೆ ಟ್ರೇಲರ್ ಬಿಟ್ವಿ, ಟ್ರೇಲರು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಕಟ್ ಮಾಡಿದ್ದೀರ, ಗ್ರಿಪ್ ಇದೆ, ನೋಡ್ಬೇಕು ಅನಿಸ್ತಾ ಇದೆ. ಓಕೆ, ಹಾಗೇನು 2,000 ಹೋಯ್ತು, ನಿಂತ್ಬಿಡ್ತು. ಓಕೆ, ಶಾರ್ಟ್ ಫಿಲ್ಮ್ ನಾನು ಬಿಟ್ಟೆ. 2 ನಿಮಿಷ ಕಂಟೆಂಟೇ ಜನ ನೋಡ್ತಾ ಇಲ್ಲ, ಇನ್ನೊಂದು 38 ನಿಮಿಷ, ಅದೊಂದು ನನಗೆ ಭಯ ಆಯಿತು. ಶಾರ್ಟ್ ಫಿಲ್ಮ್ ಏನು ಮಾಡ್ಬೋದು ಅಂತಂತಂದರೆ ಯೂಟ್ಯೂಬಲ್ಲಿ ಪುಷ್ ಮಾಡ್ಬೋದು ನಾವು. ಹೌದು. ಸೊ ನಾನು ನನಗೆ ಹೇಳಿದ್ದ ಪುಷ್ ಮಾಡ್ಬೋದು. ಸೊ ನಾನು ಹೇಳ್ಬಿಟ್ಟಿದ್ದೆ, ಪ್ರಮೋಷನ್ಗೂ ನಂಗೆ ಮನಸ್ಸಾಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ವೈಬ್ ಬರ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ರಿಲೀಸ್ ಮಾಡೋಣ, ಒಂದು 2,000 ವ್ಯೂಸ್ ಹೋಗಿ ನಿಲ್ಲುತ್ತೆ, ಅವಾಗ ಒಂದು ಸ್ವಲ್ಪ ಹಾಕಿ ಒಂದು 20,000 ಈ 2,000 ಏನಿದೆ ಅದು ಆರ್ಗ್ಯಾನಿಕ್ ವ್ಯೂಸ್ ಬಂದ್ಬಿಡುತ್ತೆ, ಅದಾದ್ಮೇಲೆ ಮಿಕ್ಕಿದ್ದು ಪುಷ್ ಮಾಡ್ಬಿಡೋಣ ಅಂತ. ಸರಿ ಅಂತ ಹಂಗೆ ವ್ಯೂ ಸ್ಟಾಪ್ ಆದ್ಮೇಲೆ ಪುಷ್ ಮಾಡೋಣ. ಏನಾಯ್ತೋ ಗೊತ್ತಿಲ್ಲ, ರಿಲೀಸ್ ಆಯಿತು, ಫಸ್ಟ್ ಡೇನೇ 4,000-5,000 ವ್ಯೂಸ್ ಹೋಗ್ಬಿಡ್ತು. ಸೂಪರ್. ಅದು ಯೂಟ್ಯೂಬ್ ಆಲ್ಗೋರಿದಮ್ ಹೆಂಗಿದೆ ಅಂದರೆ, ಜಾಸ್ತಿ ವ್ಯೂಸ್ ಬಂತು, ಕಮೆಂಟ್ ಬಂತಂದರೆ ಅದೇ ಪುಷ್ ಮಾಡ್ಬೋದು. ನಮ್ದು ಅದೇ ಪುಷ್ ಮಾಡ್ಬಿಡ್ತು. ನನಗೆ ಇಡೀ ಹೊಸ ಎಕ್ಸ್ಪೀರಿಯನ್ಸ್. ಯಾವತ್ತು ನಾನು ಆ ಕಮೆಂಟ್ಸ್ ನೋಡಿ ನನ್ನ ಫ್ರೆಂಡ್ಗೆ ಹೇಳ್ತಾ ಇರ್ತೀನಿ, 38 ನಿಮಿಷ ಶಾರ್ಟ್ ಫಿಲ್ಮ್ ಮಾಡ್ತೀವಿ, 2 ಹಾರ್ಟು, ಗುಡ್ಡು ಇವೆಲ್ಲ ಕಳ್ಸಿದ್ರೆ ತಲೆ ಇದು ಮಾಡ್ಬಿಡ್ತೀವಿ. ಇಷ್ಟು ಕಷ್ಟಪಟ್ಟಿದ್ದೀವಿ, ಏನಾದ್ರು ಬರ್ದು ಹೇಳಿ, ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿಲ್ಲ ಅಂತ ಹೇಳೋನು. ನಿನಗೋಸ್ಕರ ಕಮೆಂಟ್ ತೆಗೆದ್ರೆ 10 ಲೈನು 15 ಲೈನು, ಎಷ್ಟು ಖುಷಿ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬಂದು. ನನಗೆ ಫಸ್ಟ್ ಡೇ ಕಮೆಂಟ್ಸ್ ನೋಡ್ತಾ ಇದ್ದೀನಿ, ಕಣ್ಣಲ್ಲಿ ನೀರು. ಫೋನ್ ಬರ್ತಾ ಇದೆ, ತುಮಕೂರು, ಬೆಂಗಳೂರು, ಎಲ್ಲ ಕಡೆಯಿಂದ ನಂಗೆ ಫೋನ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದು ಬೇಕಾಗಿತ್ತು. 6 ವರ್ಷ ಬೇಕಾಯಿತು, ಇದೇನು ಮ್ಯಾಕ್ಸ್ ಅಲ್ಲ, ಬಟ್ ನನಗೆ ಇದು ಹೊಸದು. ರೀಚ್ ಆದ್ವಿ, ತುಂಬ ವ್ಯೂಸ್ ನಿಲ್ಲೇ ಇಲ್ಲ. 50,000 ಇವತ್ತು 1 ಲಕ್ಷ ಆಗಿದೆ. ₹1 ಹಾಕಿಲ್ಲ, ₹1 ಪುಷ್ ಮಾಡಿಲ್ಲ, ಕಂಟೆಂಟ್ ಚೆನ್ನಾಗಿತ್ತು, ತಗೊಂಡಿದ್ದಾರೆ, ಸಮಾಧಾನ ಇದೆಯಾ, ರೀಚ್ ತುಂಬ ಖುಷಿ ಇದೆ. ಯಾಕಂದ್ರೆ ಎಲ್ಲ ಸೆಲೆಬ್ರಿಟಿ ಫೀಲ್, ಎಲ್ಲೋದ್ರು ಆ ರೆಸ್ಪೆಕ್ಟ್ ಬೇರೆ. ಎಲ್ಲ ಜನ ಈವನ್ ಬೆಂಗಳೂರಲ್ಲಿ ಮೊನ್ನೆ ಎಲ್ಲೋ ನಿಂತಿದೆ, ಒಬ್ರು ಬಂದು ಗುರ್ತಾ ಹಿಡಿದ್ರು. ಸೂಪರ್. ಹುಬ್ಳಿಲಿ ಬೇರೆ ಸಣ್ಣದು ನಮ್ಮ ಗ್ರೂಪ್ ಆರಾಮ್ ಗುರ್ತಿದ್ದಾರೆ. ಬೆಂಗಳೂರು ಇಷ್ಟು ದೊಡ್ಡ ಸಿಟಿ, ಅಲ್ಲೂ ಯಾರು ಗುರ್ತಿಸ್ತಾರ ಅಂದಾಗ ಅದು ಏನೋ ಮಾಡಿ ನಿಮ್ಮ ಎಫರ್ಟ್ ಮಾಡ್ತಾ ಇದೆ. ಎಸ್, ಸೂಪರ್ ಸೂಪರ್, ಒಳ್ಳೇದಾಗಲಿ. ಆ್ಯಂಡ್ ನೆಕ್ಸ್ಟ್ ಪ್ಲ್ಯಾನ್ಸ್ಗಳೇನಿದೆ ಶ್ರೇಯಸ್? ಲೈಕ್ ಇನ್ನು ಏನಾದರೂ ಶಾರ್ಟ್ ಮೂವಿಗೆ ಮತ್ತೆ ಇಲ್ಲಾಂದ್ರೆ ಇನ್ನೊಂದು ಫುಲ್ ಫ್ಲೆಡ್ಜ್ ಸಿನಿಮಾಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ? ಅಂತೂ ಹೋಗೋದೆ, ಬಟ್ ಅದಕ್ಕೆ ಟೈಮ್ ಬೇಕು. ಇವಾಗ ಅದೇ ಕಲಿಯೋ ಪ್ರೊಸೆಸ್ಸಲ್ಲಿ ಶಾರ್ಟ್ ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ಗೆ ಕಲಿಯೋಕ್ಕೇನೆ ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಪ್ಲಾನ್ ಇಲ್ಲ, ಅದೇ ಒಂದು ಟೀಮ್ ಕಳ್ಕೊಳ್ಳೋದು. ಫಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಒಂದು ಟೀಮ್ ಆಗ್ತಾ ಇದ್ದಂಗೆ ಅದು ಇಳಿದು ಬಿಡ್ತೀನಿ. ಡನ್ ಡನ್ ಡನ್. ಬಟ್ ಏನು ಮಾಡಿದ್ರು ಪ್ರೀವಿಯಸ್ಗಿಂತ ಅಪ್ಗ್ರೇಡ್ ಆಗಿನೇ ಮಾಡಿ, ಇನ್ನೂ ಚೆನ್ನಾಗೇ ಮಾಡಿ. ಎಸ್, ನಮ್ಮ ಕಡೆಯಿಂದನೂ ಬೆಸ್ಟ್ ವಿಶಸ್ ನಿಮಗೆ. ಸೊ ತುಂಬ ಒಳ್ಳೇದಾಗಲಿ. ಇನ್ನು ನೀವು ಮಾಡೋ ಪ್ರಾಜೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬರಲಿ. ಆದಷ್ಟು ಬೇಗ ಒಂದು ದೊಡ್ಡ ಸಿನಿಮಾ ಶ್ರೇಯಸ್ ಶೆಟ್ಟಿ ಕಡೆಯಿಂದ ಬರಲಿ. ಎಸ್ ಎಸ್, ಖಂಡಿತ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್, ಇವತ್ತು ಬಂದು ನಮ್ಮ ಜೊತೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಯಿತು ನಿಮ್ಮನ್ನ ಮಾತಾಡಿಸಿ. ಸೊ ಪ್ಲಾಟ್ಫಾರ್ಮ್ ಕೊಟ್ಟೋದಕ್ಕೆ ನಿಮಗೂ ಸೃಷ್ಟಿ ಪಿಕ್ಚರ್ಸು ತುಂಬ ಥ್ಯಾಂಕ್ಸು. ಯಾಕಂದರೆ ಈ ಶಾರ್ಟ್ ಫಿಲ್ಮ್ ಮಾಡೋರ್ನ ಯಾರು ಇದು ಮಾಡಲ್ಲ, ಆ ಟೈಮಲ್ಲಿ ಅವ್ರನ್ನೆಲ್ಲ ಗುರ್ತಿಡ್ಸಿ ನೀವು ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋ. ಇಲ್ಲ, ನಮ್ಮ ಒಂದು ಉದ್ದೇಶ ಸಿಂಪಲ್. ಸಿನಿಮಾದವ್ರಿಗೆ, ಫುಲ್ ಫ್ಲೆಡ್ಜ್ ಮೂವಿ ಅವ್ರಿಗೆ ಒಬ್ಬ ಪ್ರೊಡ್ಯೂಸರ್ ಅಂತ ಇದ್ದೇ ಇರ್ತಾನೆ. ಅವರು ಏನೇ ಮಾಡಿದ್ರು ಈಗ ಒಂದು ಮಿನಿಮಮ್ 30-40 ಲಕ್ಷ ಅಂತೂ ಹಾಕಿರ್ತಾರಲ್ವ ಒಂದು ಸಿನಿಮಾಗೆ. ಅವ್ರಿಗೆ ಪ್ರಮೋಷನ್ಗೆ ಅದಕ್ಕೆ ಇದಕ್ಕೆ ಅಂತ ಅವ್ರು ಖರ್ಚು ಮಾಡಿರ್ತಾರೆ. ಹೇಗಾದರೂ ಒಂದು ಸ್ವಲ್ಪ ಪ್ರಮೋಷನ್ ಕೊಟ್ಟೆ ಕೊಡ್ತಾರೆ. ಬಟ್ ಶಾರ್ಟ್ ಮೂವಿ ಅವ್ರಿಗೆ ಅಂತ ಹೇಳಿದ್ರೆ ಅವರು ಅದಕ್ಕೇ ಕಷ್ಟಪಟ್ಕೊಂಡು ಪಾಪ ಒಂದು 15-20 ನಿಮಿಷಕ್ಕೆ ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ಇನ್ಯಾವುದೇ ರೀತಿ ಒಂದು ಪ್ರಮೋಷನ್ಸ್ ಆಗಲಿ ಮತ್ತೊಂದು ಸಿಕ್ಕಿರೋದಿಲ್ಲ. ಅಂಥವ್ರಿಗೆ ನಾವು ನಮ್ಮ ಕಡೆಯಿಂದ ಏನೋ ಒಂದು ಪುಷ್ ಮಾಡೋಣ ಒಂದು ಉದ್ದೇಶ ಸೃಷ್ಟಿ ಪಿಕ್ಚರ್ಸ್ದು. ಸೊ ಹಾಗಾಗಿ ನಿಮ್ಮನ್ನ ನಾವು ಇನ್ವೈಟ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಒಳ್ಳೇದಾಗಲಿ. ಸೊ ನನ್ನ ನಿನಗೋಸ್ಕರ ಕಿರುಚಿತ್ರ ನೋಡಿ
ನನಗೆ ಈ ಪಾಡ್ಕಾಸ್ಟಿಗೆ ಕರೆದೋದಕ್ಕೆ ಸೃಷ್ಟಿ ಪಿಕ್ಚರ್ಸ್ಗೆ ತುಂಬ ಥ್ಯಾಂಕ್ ಯು. ಈ ಪಾಡ್ಕಾಸ್ಟ್ ಹಿಂಗೆ ಮುಂದುವರಿತಾ ಇರಲಿ, ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸೊ ಇಷ್ಟ ಆಗಿತ್ತು ಇವತ್ತಿನ ಮಾತುಕತೆ. ಇನ್ನೊಂದು ದಿನ ಇನ್ನೊಂದು ಹೊಸ ತಂಡ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ.